ರಿಲೇಷನ್ ಆರ್ ಇನ್ ಅ ಸೆಟ್ ಎ ಅಂತ ಹೇಳ್ತಾರೆ. ಇಫ್ ಈಚ್ ಎಲಿಮೆಂಟ್ಸ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎಲ್ಲಿರುವಂಥ ಇಲ್ಲಿ ಎರಡು ಸೆಟ್ಟು ಏನಾಗಿದೆ ಎ ಕ್ರಾಸ್ ಎ ಆಗಿದೆ. ಎಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಈ ಎಲ್ಲಿರುವಂಥ ಎಲ್ಲ ಎಲಿಮೆಂಟ್ಗೆ ಕನೆಕ್ಟೆಡ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಇದು ಏನಾಗಿರುವಂಥದ್ದು ಸ್ಟೂಡೆಂಟ್ಸ್, ಎವ್ರಿ ಎಲಿಮೆಂಟ್ ಕನೆಕ್ಟ್ ಆಗಿದ್ರೆ ಆಬ್ವಿಯಸ್ಲಿ ಇಲ್ಲಿ ಏನು ಬಂದ್ಬಿಡುತ್ತೆ, ಯೂನಿವರ್ಸಲ್ ರಿಲೇಷನ್ ಬರುತ್ತೆ. ಕರೆಕ್ಟಾ? ಯಾಕಂದರೆ ಯಾವ ರಿಲೇಷನ್ನು ಎಲ್ಲಕ್ಕೆಲ್ಲ ಎಲಿಮೆಂಟ್ಸ್ ಯಾವಾಗ ಕನೆಕ್ಟ್ ಆಗುತ್ತೆ, ಕಾರ್ಟೇಷನ್ ಪ್ರಾಡಕ್ಟಲ್ಲಿ 1,2 ತೊಗೊಂಡ್ರೆ ಅಂದ್ಕೊಳ್ಳಿ, ಎಲ್ಲಿನೂ 1,2ನೇ ತೊಗೋಬೇಕು. ಸೊ 1 2 ಜೊತೆನೂ ಕನೆಕ್ಟ್ ಆಗಬೇಕು, ಅಗೇನ್ ಇನ್ನೊಂದು 2 1 2 ಜೊತೆ ಕನೆಕ್ಟ್ ಆಗಬೇಕು. ಅಂದರೆ ಎಲ್ಲ ಎಲಿಮೆಂಟ್ ಎಲ್ಲ ಜೊತೆ ಕನೆಕ್ಟ್ ಆಗುವಂಥದ್ದು ಪಾಸಿಬಲ್ ಇರೋದು ಯೂನಿವರ್ಸಲ್. ಟ್ರಿವಿಯಲ್ ಸೊಲ್ಯೂಷನ್ ಯಾವಾಗ ಆಗುತ್ತೆ ಅಂದರೆ ಬೋತ್, ಅಂದರೆ ಎಂಟಿ ಮತ್ತು ಯೂನಿವರ್ಸ್ ಎರಡಕ್ಕೂ ಕೂಡಿಸಿ ನಾವು ಟ್ರಿವಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಇದು ಸಾಧ್ಯ ಇಲ್ಲ, ಇವಂತೂ ಟೋಟಲಿ ರಾಂಗ್ ಆನ್ಸರ್ಸ್ಗಳಿದ್ದಾವೆ. ಓಕೆ, ಸೊ ಇದು ಒಂದು ಈಸಿ ಇತ್ತು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಕ್ವಶನ್ ನಂಬರ್ 2. ಬೋತ್ ಎಂಟಿ, ಇಲ್ಲಿದೆ ನೋಡಿ, ಬೋತ್ ಎಂಟಿ ರಿಲೇಷನ್ ಆ್ಯಂಡ್ ಯೂನಿವರ್ಸಲ್ ರಿಲೇಷನ್ಸ್ ಆರ್ ಕನ್ಸಿಡರ್ ಆಸ್, ಏನಂತ ಕನ್ಸಿಡರ್ ಮಾಡ್ತೀವಿ, ಇವಾಗಲೇ ನಾನು ಹೇಳಿದೆ ಟ್ರಿವಿಯಲ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ಸಿಂಪಲ್ ಇದೆ, ಸೊ ಏನು ಡಿಸ್ಟರ್ಬೆನ್ಸ್ ಇಲ್ಲ ಇದರಲ್ಲಿ. ಸೊ ಹಾಗೆ ನಾನು ಡೈರೆಕ್ಟಾಗಿ ಥರ್ಡ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಲೆಟ್ ಎ ಬಿ ದ ಸೆಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಇನ್ ಅ ಬಾಯ್ಸ್ ಸ್ಕೂಲ್ ಅಂತ ಹೇಳ್ತಾರೆ. ಬಾಯ್ಸ್ ಸ್ಕೂಲಲ್ಲಿ ಇರುವಂಥ ಎಲ್ಲ ಸ್ಟೂಡೆಂಟ್ಸದ್ದು ಹೆಸರನ್ನ ಸೆಟ್ ಎಲ್ಲಿ ತೊಗೊಂಡಿದ್ದಾರೆ. ರಿಲೇಷನ್ ಏನು ಕೊಡ್ತಾರೆ ನೋಡಿ, ಎ ಈಸ್ ಅ ಸಿಸ್ಟರ್ ಆಫ್ ಬಿ. ನೋಡಿ, ಬಾಯ್ ಸ್ಟೂಡೆಂಟ್ ಅಂತ ತೊಗೊಂಡು ಅಲ್ಲಿ ಸಿಸ್ಟರ್ ಆಗುವಂಥ ಪಾಸಿಬಿಲಿಟೀಸ್ ಇದೆನಾ, ಸಿಸ್ಟರ್ ಸ್ಟೂಡೆಂಟ್ ತೊಗೊಳಕ್ಕೆ ಸಾಧ್ಯ ಇದೆನಾ, ಇಲ್ಲ. ಅಂತಂದರೆ ಈ ರಿಲೇಷನ್ ಏನಾಗಿದೆ ಅಂದಂಗಾಯಿತು, ಎಂಟಿ ರಿಲೇಷನ್ ಆಗಿದೆ. ಸೊ ಈ ಥರ ಸಿಂಪಲ್ ಕ್ವಶನ್ನು ಕೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ನಾನು ಇವಾಗ ಡೈರೆಕ್ಟಾಗಿ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀನಿ, ಯಾಕಂದರೆ ಭಾಳ ಸಿಂಪಲ್ ಕ್ವಶನ್ಸ್ ಇದೆ. ಸೊ ಸ್ವಲ್ಪ ಫಾಸ್ಟಾಗಿ ಮುಂದೆ ಹೋಗ್ತಾ ಇದ್ದೇನೆ, ಯಾಕಂದರೆ ಇನ್ನೂ ಭಾಳಷ್ಟು ಕ್ವಶನ್ಸ್ಗಳು ಇದ್ದಾವೆ ನೆಕ್ಸ್ಟ್ ಸಾಲ್ವ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 4 ಏನಿದೆ, ಎ ಈಸ್ ದ ರಿಲೇಷನ್ ಆರ್ ಅಂತ ಹೇಳ್ತಾರೆ. ಇಲ್ಲಿ ಏನಿದೆ, ಸೆಟ್ ಎ ಕಾಲ್ಡ್ ರಿಫ್ಲಾಕ್ಸಿವ್ ರಿಲೇಷನ್. ಇಲ್ಲಿ ಕೆಳಗಡೆ ಕೊಟ್ಟಿರುವಂಥದ್ದು ಯಾವುದು ರಿಫ್ಲಾಕ್ಸಿವ್ ಡೆಫಿನೇಷನ್ ಕರೆಕ್ಟ್ ಆಗುತ್ತೆ. ನಾನು ಡಿ ಇಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಎ ಕಮ ಬಿ, ಬಿ ಕಮ ಸಿ ಆ್ಯಂಡ್ ಎ ಕಮ ಸಿ ಇದು ಟ್ರಾನ್ಸಿಟಿವ್ ಕಂಡೀಷನ್ ಇದೆ. ಸೊ ಅಂದರೆ ಇದು ರಾಂಗ್ ಆಯಿತು. ಎ ಕಮ ಬಿ, ಬಿ ಕಮ ಎ ಇದು ಸಿಮೆಟ್ರಿಕ್ ಕಂಡೀಷನ್ ಇದೆ. ಸೊ ಇದು ಕೂಡ ರಾಂಗ್ ಆಯಿತು. ಎ ಕಮ ಬಿ ಅಟ್ಲೀಸ್ಟ್ 1 ಈ ಥರ ಅಲ್ಲ, ಪ್ರತಿಯೊಂದು ಏನೇನಾಗಿರಬೇಕು, ಎಲ್ಲಿ ಬಿಲಾಂಗ್ಸ್ ಆಗಿರಬೇಕು. ಸೊ ಇದು ಕೂಡ ರಾಂಗ್. ಇಲ್ಲಿದೆ ಕರೆಕ್ಟ್ ಆನ್ಸರ್. ಎ ಕಮ ಎ ಈಸ್ ಬಿಲಾಂಗ್ಸ್ ಟು ಆರ್, ಫಾರ್ ಎವ್ರಿ ಎ ಈಸ್ ಬಿಲಾಂಗ್ಸ್ ಟು ಎ. ಕರೆಕ್ಟ್ ಅಲ್ವಾ? ಎಸ್. ಸೊ ರಿಫ್ಲಾಕ್ಸಿವ್ ಅಂದರೆ ಮಿರರ್ ಅಂತ ಹೇಳ್ತೀವಿ ನಾವು. ಓಕೆ, ಇದು ಬೆಸ್ಟ್ ಎಕ್ಸಾಂಪಲು. ಸೊ ಮಿರರ್, ನಾವು ಹೋಗಿ ಮಿರರ್ ಮುಂದೆ ನಿಂತು ನಮ್ಮದೇ ಸೇಮ್ ಕಾಣುತ್ತಲ್ಲ, ಹಾಗೆ ಯಾವುದೇ ಒಂದು ಎಲಿಮೆಂಟ್ ಆಗಿದ್ರೆ ಸೇಮ್ ಅದೇ ಎಲಿಮೆಂಟ್ ಇರಬೇಕು. ಎ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎ, ಸೆಟ್ ಎ ಅಲ್ಲಿ 1 2 3 ಎಲಿಮೆಂಟ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ. 1 2 3 ಇದ್ದರೆ ಈ ಮೂರದ್ದು ಮಿರರ್ ಇಮೇಜ್ ಇರಬೇಕು. ಅಂದರೆ 1 1 2 2 3 3 ಈ ಎಲ್ಲನೂ ಇದ್ದರೆ ಅದಕ್ಕೆ ನಾವು ರಿಫ್ಲಾಕ್ಸಿವ್ ಅಂತ ಕರಿತೀವಿ. ಓಕೆ, ಸೊ ಇದು ಕೂಡ ಈಸಿ ಇದೆ. ನೆಕ್ಸ್ಟು ಕ್ವಶನ್ ನಂಬರ್ 5. ಓಕೆ, ಕ್ವಶನ್ ನಂಬರ್ 5 ನೋಡಿ ಸ್ಟೂಡೆಂಟ್ಸ್, ಇದನ್ನು ಸ್ವಲ್ಪ ಯೋಚನೆ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ನಿನ್ನೆ ಹೇಳಿದ್ದೆ ನಾನು, ನಿನ್ನೆ ಕ್ಲಾಸಲ್ಲಿ ನೀವಿದ್ರೆ ಎಸ್ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಯಾರೆಲ್ಲ ಇದ್ದೀರಾ. ಹಾಗೆ ಒಂದು ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ಟೂಡೆಂಟ್ಸ್. ಎಸ್, ವಾಯ್ಸ್ ಕ್ಲಿಯರ್ ಇದೆ. ಸೊ ಈ ಒಂದು ಕ್ವಶನ್ ನೋಡಿ ಏನಿದೆ, ಸೆಟ್ ಎ ಕೊಟ್ಟಿದ್ದಾರೆ, ಇಲ್ಲಿ 1 2 3 ಇದೆ ಅಂತ ಹೇಳಿ. ಅದಾದಮೇಲೆ ಏನು ಹೇಳ್ತಾರೆ, 1 1 2 2 3 3 1 2 ಆ್ಯಂಡ್ 1 3 ಅಂತಿದೆ. ದೆನ್ ಇದು ರಿಫ್ಲೆಕ್ಸ್ ಆಗುತ್ತಾ ಸಿಮೆಟ್ರಿಗ. ಇಲ್ಲಿ ನೀವು ಆಪ್ಷನ್ಸ್ಗಳನ್ನ ನೋಡಿ ಆನ್ಸರ್ಸ್ನ ಡಿಸೈಡ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಮ್ಗೆ ಇವಾಗ ಚೆಕ್ ಮಾಡಬೇಕಾಗಿರೋದು ಈ 3 ರಿಸಲ್ಟ್ಸ್, ಸ್ಟ್ಯಾಂಡರ್ಡು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಒಂದೊಂದಾಗಿ ಚೆಕ್ ಮಾಡಿ. ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಈ 3ದು ಮಿರರ್ ರಿಸಲ್ಟ್ ಇರಬೇಕು. ಓಕೆ, ಚೆಕ್ ಮಾಡಿ. 1 1 ಇದೆ, 2 2 ಇದೆ, 3 ಇದೆ. ಎಸ್, ಇದು ಸ್ಯಾಟಿಸ್ಫೈ ಆಗ್ತಾ ಇದೆ. ನೆಕ್ಸ್ಟ್ ಒನ್ ಬರುವಂಥದ್ದೇನು, ಇದು ನೆಕ್ಸ್ಟ್ ಒನ್ ನೋಡಬೇಕು, ಸಿಮೆಟ್ರಿಕ್ ನೋಡಬೇಕಂದ್ರೆ 1 2 ಇದೆ, 2 1 ಇದೆ. ಎಸ್, ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಬಟ್ 1 3 3 1 ಇಲ್ಲ. ಸೊ ನೋಡಿ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾವು ಎಕ್ಸಾಮಲ್ಲಿ ಕುಂತ್ರೆ 6 ಸಬ್ಜೆಕ್ಟ್ಗಳಿರುತ್ತೆ. 6 ಸಬ್ಜೆಕ್ಟಲ್ಲಿನೂ ನಾವು ಪಾಸ್ ಆದರೆ ಮಾತ್ರ ನಮ್ಮ ರಿಸಲ್ಟ್ ಪಾಸ್ ಅಂತ ಬರುತ್ತೆ. 5ರಲ್ಲಿ ಪಾಸ್ ಆಗಿ 1ರಲ್ಲಿ ಫೇಲ್ ಆದರೂ ಕೂಡ ರಿಸಲ್ಟ್ ಫೇಲ್ ಅಂತಲೇ ಬರೋದಲ್ವಾ. ಸೊ ನೋಡಿ, ಇಲ್ಲಿ ಪಾಸ್ ಆಗ್ತಾ ಇದೆ, ಪಾಸ್ ಆಗಿದೆ ಎಕ್ಸಾಮಲ್ಲಿ, ಬಟ್ ಈ ಒಂದು ರಿಸಲ್ಟಲ್ಲಿ ಫೇಲ್ ಆಗ್ತಾ ಇದೆ. ಅಂದರೆ ಇದು ಫೇಲ್ ಅಂತಲೇ ಕನ್ಸಿಡರ್ ಮಾಡಬೇಕು, ಅಂದರೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ನೆಕ್ಸ್ಟ್ ಬಂದು ಟ್ರಾನ್ಸಿಟಿವ್ ನೋಡೋಣ. ಟ್ರಾನ್ಸಿಟಿವ್ ಕಂಡೀಷನ್ ಏನು, ಇಲ್ಲಿ 1 2 ತೊಗೊಂಡ್ರೆ 2 1 ತೊಗೊಂಡ್ರೆ ಸ್ಯಾಟಿಸ್ಫೈ ಆಗುತ್ತೆ. ಈ 2 ರಿಸಲ್ಟ್ಸ್ಗಳು ತೊಗೊಂಡ್ರೆ ಆಗೋದಿಲ್ಲ. ನೋಡಿ ಯಾವ ಥರ ಎಕ್ಸಾಂಪಲ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. 2 1 ಈಸ್ ಬಿಲಾಂಗ್ಸ್ ಟು ಆರ್ ಇದೆ. ನೆಕ್ಸ್ಟ್ 1 3 ಈಸ್ ಆಲ್ಸೋ, ಇದು 1 1 3 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಆನ್ಸರ್ ಏನು ಬಂತು ನೋಡಿ, 2 3 ಇದೆನಾ ಸ್ಟೂಡೆಂಟ್ಸ್, ಇಲ್ಲಿ 2 3 ಇಲ್ಲ. 2 3 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಅಂದರೆ ಇದು ಟ್ರಾನ್ಸಿಟಿವ್ ಕೂಡ ಆಗ್ತಾ ಇಲ್ಲ. ಅಂದರೆ ಕರೆಕ್ಟ್ ಏನು, ಜಸ್ಟ್ ರಿಫ್ಲೆಕ್ಸಿವ್ ಮಾತ್ರ ಕರೆಕ್ಟ್ ಆಗ್ತಾಯಿದೆ. ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಅಂತ ಹೇಳ್ತಾರೆ, ಸಿಮೆಟ್ರಿಕ್ ಆಗಿಲ್ಲ, ರಾಂಗ್ ಆಯಿತು. ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಹೇಳ್ತಾರೆ, ಇದು ರಾಂಗ್ ಆಯಿತು. ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಇದು ಟೋಟಲಿ ರಾಂಗ್ ಇದೆ. ಲಾಸ್ಟ್ ಒನ್ ಏನು, ರಿಫ್ಲೆಕ್ಸಿವ್ ಬಟ್ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ಎಸ್, ಇದು ಕರೆಕ್ಟ್ ಇದೆ. ಸಿಮೆಟ್ರಿಕ್ ಆಗಿಲ್ಲ, ಟ್ರಾನ್ಸಿಟಿವ್ ಆಗಿಲ್ಲ, ಆದರೆ ರಿಫ್ಲೆಕ್ಸಿವ್ ಆಗಿದೆ. ಅರ್ಥ ಆಗ್ತಾ ಇದೆ ಅಲ್ವಾ ಸ್ಟೂಡೆಂಟ್ಸ್? ಎಸ್, ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ನ ಮಾಡಬೇಕಾಗತ್ತೆ. ಇದೇ ಥರನಾಗಿ ನೆಕ್ಸ್ಟ್ ಒಂದು ಇನ್ನೊಂದು ಸಿಂಪಲ್ ಕ್ವಶನ್ ಇದೆ.
ಸೊ ಇದನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಯಾರು ಬೇಗ ಮೆಸೇಜ್ ಮಾಡ್ತೀರಾ ಅಂತ ನೋಡೋಣ. ಓಕೆ, ಸೊ ನೋಡಿ ಸ್ಟೂಡೆಂಟ್ಸ್, ಈ ಒಂದು ಆನ್ಸರ್ ಏನಾಗಿದೆಯಪ್ಪ ಅಂತಂದರೆ ಇಲ್ಲಿ 1 2 3 ಅಂತ ಕೊಟ್ಟಿದ್ದಾರೆ. ಎಲಿಮೆಂಟ್ ಏನು ಕೊಟ್ಟರೆ 1 2 ಆ್ಯಂಡ್ 2 1. ಫಸ್ಟ್ ಒಂದು ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕು, ರಿಫ್ಲೆಕ್ಸಿವ್ ಆಗೋದೇ ಇಲ್ಲ. ಸಿಮೆಟ್ರಿಕ್ ಚೆಕ್ ಮಾಡಬೇಕು, ಸಿಮೆಟ್ರಿಕ್ ಆಗ್ತಾ ಇದೆ. 1 2 2 1 ರಿವರ್ಸ್ ಇದೆ. ಇನ್ನು ಟ್ರಾನ್ಸಿಟಿವ್ ಬಂದರೆ ಟ್ರಾನ್ಸಿಟಿವ್ ಆಗೋದಿಲ್ಲ ಸ್ಟೂಡೆಂಟ್ಸ್. 1 2 2 1 ಅಂದರೆ 1 1 ಬರುತ್ತೆ, ಇಲ್ಲೇ ಇಲ್ಲ. 1 1 2 2 ಎರಡೂ ಇದ್ದರೆ ಮಾತ್ರ ಟ್ರಾನ್ಸಿಟಿವ್ ಆಗ್ತಾಯಿತ್ತು. ಸೊ ಹಾಗಾಗಿ ಜಸ್ಟ್ ಸಿಮೆಟ್ರಿಕ್ ಮಾತ್ರ ಸ್ಯಾಟಿಸ್ಫೈ ಆಗ್ತದೆ. ರಿಫ್ಲೆಕ್ಸಿವ್ ಒಂದಿದ್ದಾರೆ, ರಾಂಗ್ ಇದೆ. ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಇದು ಕರೆಕ್ಟ್ ಇದೆ. ಸಿಮೆಟ್ರಿಕ್ ಬಟ್ ಟ್ರಾನ್ಸಿಟಿವ್ ರಾಂಗ್ ಇದೆ. ಇದು ಅಂತೂ ಟೋಟಲಿ ರಾಂಗ್ ಇದೆ. ಅಂದರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ ನೋಡಿ. ಸೊ ಸಿಂಪಲ್ ಇತ್ತು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಇದೇ ಕ್ವಶನ್ನ ಸ್ವಲ್ಪ ಇನ್ನೊಂದು ಎಲಿಮೆಂಟ್ನ ಆ್ಯಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಅಷ್ಟೊಂದು ಚೇಂಜಸ್ ಇಲ್ಲ ಸ್ಟೂಡೆಂಟ್ಸ್. ಓಕೆ, ಜಸ್ಟ್ 1 1 ಒಂದು ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ ನೋಡಿ, ಅಗೇನ್ ರಿಫ್ಲೆಕ್ಸಿವ್ ನಾಟ್ ಪಾಸಿಬಲ್, ಸಿಮೆಟ್ರಿಕ್ ಆಗ್ತಾ ಇದೆ, ಟ್ರಾನ್ಸಿಟಿವ್ ಆಗೋದಿಲ್ಲ. ಸ್ಟೂಡೆಂಟ್ಸ್ ಇಲ್ಲೇ ಕನ್ಫ್ಯೂಷನ್ ಮಾಡ್ತಾರೆ. ಸರ್ 1 2 ಇದೆ, 2 1 ಇದೆ, 1 1 ಬಂತಲ್ವಾ? 1 1 ಇದೆ, ಬಟ್ ಇದು ಸೀದಾ ವೇ ಆಯಿತು. ಸ್ವಲ್ಪ ರಿವರ್ಸ್ ಬಂದು ನೋಡಿ. ರಿವರ್ಸ್ ಅಂದರೆ ಯಾವುದು? ಫಸ್ಟು 2 1 ತೊಗೊಳ್ಳಿ ಸ್ಟೂಡೆಂಟ್ಸ್, ಇದೇನಾ? ಎಸ್. ಅದಾದಮೇಲೆ 1 2 ತೊಗೊತೀರಾ ಅಂತ ಅಂದ್ಕೊಳ್ಳಿ, ಇದು ಇದೇನಾ? ಸೊ ಫಸ್ಟ್ ಲಾಸ್ಟ್ ನೋಡಿದ್ರೆ ಏನಿದೆ? 2 2 ಇದೆ. ಸೊ 2 2 ಇದೇನಾ ಸ್ಟೂಡೆಂಟ್ಸ್? ಇದರಲ್ಲಿ ಇಲ್ಲ. 2 2 ಒಂದು ಇದ್ದರೆ ಮಾತ್ರ ಅಂತ ಟ್ರಾನ್ಸಿಟಿವ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇದು ಮಿಸ್ಸಿಂಗ್ ಇದೆ. ಸೊ ಹಾಗಾಗಿ ಇದು ಟ್ರಾನ್ಸಿಟಿವ್ ಆಗಲ್ಲ. ಅಂದರೆ ಜಸ್ಟ್ ಮತ್ತು ಇದ್ರ ಆನ್ಸರ್ ಕೂಡ ಸಿಮೆಟ್ರಿಕ್ ಮಾತ್ರ ಆಗ್ತಾ ಇದೆ, ಟ್ರಾನ್ಸಿಟಿವ್ ಇಲ್ಲ. ಉಳಿದಿದ್ದಾಗೇನೆಲ್ಲನೂ ರಾಂಗ್ ಆನ್ಸರ್ಸ್ಗಳು ಇದ್ದಾವೆ. ಓಕೆ, ಸೊ ಎರಡೂ ಕೊಟ್ಟಿದ್ದರೆ ಮಾತ್ರ ಅಲ್ಲಿ ಆಗ್ತಾ ಇತ್ತು ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ, ಕ್ವಶನ್ ನಂಬರ್ 8. ಇಲ್ಲಿ 1 2 3 4 4 ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಅಗೇನ್ ಫಸ್ಟ್ ಚೆಕ್ ಮಾಡಬೇಕು ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಅಂದರೆ 4 ಮಿರರ್ ರಿಸಲ್ಟು. ಓಕೆ, 1 1 ಇದೆ, 2 2 ಇದೆ, 3 3 ಕೂಡ ಇದೆ, 4 4 ಕೂಡ ಇದೆ. ಅಂದರೆ ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಆಗಿದೆ. ಅಗೇನ್ ಸಿಮೆಟ್ರಿಕ್ ಬರೋಣ. ಸಿಮೆಟ್ರಿಕ್ ಅಂದರೆ 1 2 ಇದೆ, 2 1 ಇದೆನಾ? ಇಲ್ಲ. ಅಂದರೆ ಇದು ಕ್ಯಾನ್ಸಲ್ ಆಯಿತು. 1 ಫೇಲ್ ಅಂದರೆ ಫೇಲ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ಇನ್ನು ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು. ಟ್ರಾನ್ಸಿಟಿವ್ ಚೆಕ್ ಮಾಡಬೇಕಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅದನ್ನು ಮಾಡಿ. 1 2 ಇದೆ, 2 ಇಂದ ಸ್ಟಾರ್ಟ್ ಮಾಡಿದ್ರೆ ಇದನ್ನು ಮಾತ್ರ ಚೆಕ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. 1 2 ಅದು ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಆಗುತ್ತೆ. 2 ಇಂದ ಸ್ಟಾರ್ಟ್ ಆಗುವಂಥದ್ದು ಯಾವುದೂ ಇಲ್ಲ. ಓಕೆ, ಸೊ ಇನ್ನು 1 3 ತೊಗೊಂಡ್ರೆ 3 ಇವೆರಡನ್ನ ಚೆಕ್ ಮಾಡ್ಕೋಬೋದು ನಾವು. ಓಕೆ, 1 3 ಬಿಲಾಂಗ್ಸ್ ಟು ಆರ್ ಇದೆ. ಅದಾದಮೇಲೆ 3 2 ಬಿಲಾಂಗ್ಸ್ ಟು ಆರ್ ಇದೆ. ಅದಾದಮೇಲೆ ನಾನು ಬರೀಬೋದು ಇಲ್ಲಿ 1 2 ಅಂತ ಹೇಳಿ. ಓಕೆ, ಇದು ಕೂಡ ಬಿಲಾಂಗ್ಸ್ ಟು ಆರ್ ಇದೆ. ಸೊ ಇದು ಒಂದೇ ಕೇಸು ಟ್ರಾನ್ಸಿಟಿವ್ ಚೆಕ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇರುವಂಥದ್ದು. ಸೊ ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ, ಅಂದರೆ ಟ್ರಾನ್ಸಿಟಿವ್ ಆಗಿದೆ. ಸೊ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲೇನಿದೆ? ಸಿಮೆಟ್ರಿಕ್ ಆಗಿಲ್ಲ, ಸೊ ರಾಂಗ್ ಕೊಟ್ಟಿದ್ದಾರೆ. ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಎಸ್, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ ಆಬ್ವಿಯಸ್ಲಿ ರಾಂಗೇ ಇರುತ್ತೆ. ಇದು ರಾಂಗ್ ಇದೆ, ಇದು ರಾಂಗ್ ಇದೆ. ಓಕೆ, ಸೊ ಈಕ್ವಲೆನ್ಸ್ ರಿಲೇಷನ್ 3 ಸ್ಯಾಟಿಸ್ಫೈ ಆಗಬೇಕು. ಸೊ ಅದು ಸಿಮೆಟ್ರಿಕ್ ಆಗಿಲ್ಲ, ಹಾಗಾಗಿ ಇದು ರಾಂಗ್ ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ಎಸ್, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಎಸ್, ಕ್ವಶನ್ ನಂಬರ್ 9 ನೋಡಿ. ಸೊ ಇಲ್ಲಿ ತನಕ ಐ ಥಿಂಕ್ ನಿನ್ನೆ ನಾನು ಡಿಸ್ಕಷನ್ ಮಾಡಿದ್ದೆ. ಸೊ ಇಲ್ಲಿಂದ ನೋಡಿ ಇವಾಗ ಹೊಸ ಕ್ವಶನ್ಸ್ಗಳಿದ್ದಾವೆ. ಸೊ ಇವಾಗ ಸ್ವಲ್ಪ ಎಲ್ಲ ಫ್ರೆಂಡ್ಸಿಗೆ ಇನ್ನೊಂದು ಸತಿ ಇನ್ಫಾರ್ಮ್ ಮಾಡಿ ಸ್ಟೂಡೆಂಟ್ಸ್, ಯಾರೆಲ್ಲ ಇವಾಗ ಜಾಯ್ನ್ ಆಗಿದ್ದಾರೆ ನೋಡಿ. ಹಾಗೆ ಒಂದು ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸಿಗೆ ಲಿಂಕ್ನ ಶೇರ್ ಮಾಡಿ. ಸೊ ನಿನ್ನೆ ಸ್ವಲ್ಪ ಡಿಸ್ಕನೆಕ್ಟ್ ಆಗಿತ್ತು, ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಜಾಯ್ನ್ ಆಗಿದ್ದರು. ಇವತ್ತಾಗಿಲ್ಲ, ಸ್ವಲ್ಪ ಅವ್ರಿಗೆ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಹಾಗೆ ಈ ಒಂದು ಕ್ವಶನ್ಸ್ದ ಆನ್ಸರ್ನ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟಾಗಿ. ಸೊ ಇದು ಕೊಂಡು ಈಸಿಯೆಸ್ಟ್ ಕ್ವಶನ್ ಇದೆ. ಏನಿದೆ ಇಲ್ಲಿ? ಆರ್ ಇಸ್ ಅ ರಿಲೇಷನ್ ಅಂತ ಹೇಳ್ತಾರೆ. ನ್ಯಾಚುರಲ್ ನಂಬರ್ನ ತೊಗೋಬೇಕು. ಎ ಈಸ್ B-2 ಅಂತ ಹೇಳ್ತಾ ಇದ್ದಾರೆ. ಬಿ ಈಸ್ ಗ್ರೇಟರ್ ದ್ಯಾನ್ 6 ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಾನು ನಿಮಗೆ ಇಲ್ಲಿ ಪೋಲ್ನು ಕೊಡ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್. ಈ ಒಂದು ಆನ್ಸರ್ನ ಮಾಡಿ. ಪೋಲ್ ನಿಮಗೆ ಕಾಣಿಸುತ್ತೆ, ಅದಕ್ಕೆ ನೋಡಿಬಿಟ್ಟು ಆನ್ಸರ್ನ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಎಸ್, ಪೋಲ್ ನಿಮಗೆ ಬರ್ತಾ ಇಲ್ವಾ? ಬರುತ್ತೆ ನೋಡಿ ಸ್ಟೂಡೆಂಟ್ಸ್, ವಿಸಿಬಲ್ ಆಗುತ್ತೆ. ಅದು ಮೇಲ್ಗಡೆನೇ ಇರುತ್ತೆ. ಸ್ವಲ್ಪ ಮತ್ತೆ ಹೊಳಿ ಆನ್ ಮಾಡ್ಕೊಳ್ಳಿ, ಬ್ಯಾಕ್ ಹೋಗಿ ಮತ್ತೆ ಹೊಳಿ ವಾಪಸ್ ಆನ್ ಮಾಡಿ ಬರುತ್ತೆ.
ಎಸ್. Just 1 second, friends. ಓಕೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆನ್ಸರ್ ಮಾಡಿದ್ದಾರೆ ಆಪ್ಷನ್ ಬಿಗೆ ಕರೆಕ್ಟ್ ಆಗಿದೆ ಅಂತ ಹೇಳಿ. ಓಕೆ, ಸೊ ನೋಡೋಣ. ಸೊ ಇದರಲ್ಲಿ ಆಪ್ಷನ್ನು ಬಿ, ಎ ಅಗೇನ್ ಎ ಅಂತ ಬರ್ತಾ ಇದೆ, ಬಿ ಅಂತ ನೋಡೋಣ ಯಾವುದಿಲ್ಲಿ ಕರೆಕ್ಟ್ ಇದೆ. ಸೊ ಭಾಳ ಸಿಂಪಲ್ ಸ್ಟೂಡೆಂಟ್ಸ್, ಇಲ್ಲಿ ಅವ್ರ ಕಂಡೀಷನ್ ಕೊಟ್ಟಿರೋದು ಬಿದು ಏನು, ಬಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 6 ಇರಬೇಕು. ಬಿ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಎ ಕಾಮ ಬಿ ಸೆಕೆಂಡ್ ಪ್ಲೇಸಲ್ಲಿ. ಈ ಸೆಕೆಂಡ್ ಪ್ಲೇಸಲ್ಲಿರೋದು 6ಗಿಂತ ದೊಡ್ಡದಂದರೆ 7 ಬರ್ಬೋದು, 8 ಬರ್ಬೋದು, ಈ ಥರ ಕಂಟಿನ್ಯೂ ಆಗ್ಬೋದು. ಓಕೆ, ಇಲ್ಲಿ ನೋಡಿ 4 ಇದೆ, ಇದನ್ನು ಮೊದಲೇ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಇಲ್ಲಿ 6 ಇದೆ, ಇದು ಕ್ಯಾನ್ಸಲ್, ಅಂದರೆ ಉಳಿತು 2 ರಿಸಲ್ಟ್ಸ್ಗಳು. ಓಕೆ, ಸೊ ಬಿ ವ್ಯಾಲ್ಯೂನ ನಾನು 8 ಹಾಕಿದೆ ಅಂತ ಅನ್ಕೊಳ್ಳಿ. ಇಲ್ಲಿ 8 ಹಾಕಿದರೆ 8 - 2 ಮಾಡಿದರೆ ಎಷ್ಟು ಬರುತ್ತೆ, 6 ಬರುತ್ತಲ್ವಾ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, ಅಂದರೆ ಇದು ರಾಂಗ್ ಆಯಿತು. ಸೊ ಉಳಿತು ಯಾವುದು, ಸಿ. ಸೊ ಎನ 8, ಬಿನ 8 ತೊಗೊಂಡ್ರೆ ಎ ವ್ಯಾಲ್ಯೂ 6 ಬರುತ್ತೆ. ಸೊ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಅಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಎಲ್ಲ ಸಿ ಅಂತ ಮಾಡಿದ್ರೆ ನೋಡಿ, ಅವ್ರದ್ದೆಲ್ಲನೂ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಆಯ್ತಾಯ್ತಲ್ವಾ. ಸ್ವಲ್ಪದರಲ್ಲೇ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀರಾ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಆನ್ಸರ್ನ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ ನಾನು ಇವಾಗ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 10 ಇದೆ ನೋಡಿ. ಏನಿದೆ, ಕನ್ಸಿಡರ್ ದ ನಾನ್ ಎಂಟಿ ಸೆಟ್ ಕನ್ಸಿಸ್ಟಿಂಗ್ ಆಫ್ ಚಿಲ್ಡ್ರನ್ ಇನ್ ಅ ಫ್ಯಾಮಿಲಿ ಆ್ಯಂಡ್ ರಿಲೇಷನ್ ಆರ್ ಡಿಫೈನ್ಡ್ ಆ್ಯಸ್ ಎ ಈಸ್ ಅ ಬ್ರದರ್ ಆಫ್ ಬಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನೋಡಲಿಕ್ಕೆ ಭಾಳ ಸಿಂಪಲ್ ಇದೆ, ಬಟ್ ಆದರೂ ಮಿಸ್ಟೇಕ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎ ಈಸ್ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರು ಚೈಲ್ಡ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಇಬ್ಬರು ಚೈಲ್ಡ್ನ ನಾನು ತೊಗೋತಾ ಇದ್ದೀನಿ, ಎ ಆ್ಯಂಡ್ ಬಿ ಅಂತ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಈ 2 ಚೈಲ್ಡ್ದು ರಿಲೇಷನ್ ಹೇಳ್ತಾರೆ, ಎ ಈಸ್ ಅ ಬ್ರದರ್ ಆಫ್ ಬಿ ಅಂತ ಇದೆ ಕಂಡೀಷನ್. ಆ ಥರ ರಿಲೇಷನ್ನ ನಾವು ತೊಗೋಬೇಕು. ಸೊ ಅದಾದಮೇಲೆ ರಿಫ್ಲಾಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ನ ಚೆಕ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಅಬ್ಸರ್ವ್ ಮಾಡಿ, ರಿಫ್ಲಾಕ್ಸಿವ್ ಪ್ರಕಾರ ನಾವು ಹೋದರೆ ಎ ಈಸ್ ಅ ಬ್ರದರ್ ಆಫ್ ಬಿ ಅಂತ ತೊಗೊಂಡಿದ್ದೀವಿ ನಾವು, ಕರೆಕ್ಟಾ. ಸೊ ಎ ಈಸ್ ಅ ಬ್ರದರ್ ಆಫ್ ಬಿ ಅಂತ ತೊಗೊಂಡ್ರೆ ಇಲ್ಲಿ ಎ ಕಾಮ ಎ ಅಂತ ತೊಗೋಬೇಕಾಗತ್ತೆ. ಯಾವುದಕ್ಕೆ, ರಿಫ್ಲಾಕ್ಸಿವ್ಗೆ. ಇಬ್ಬರನ್ನು ಸೇಮ್ ಆಗಿ ಕನ್ಸಿಡರ್ ಮಾಡಿದ್ರೆ ಅವ್ರಿಗೆ ಬ್ರದರ್ ಆಗಲಿಕ್ಕೆ ಸಾಧ್ಯ ಇದೆನಾ, ನನಗೆ ಬ್ರದರ್ ಆಗಲಿಕ್ಕೆ ಸಾಧ್ಯ ಇದೆನಾ, ಇಲ್ಲ. ಸೊ ಅಂದರೆ ರಿಫ್ಲಾಕ್ಸ್ ಅಂತೂ ಟೋಟಲಿ ಪಾಸಿಬಲೇ ಇಲ್ಲ. ಸೊ ರಿಫ್ಲಾಕ್ಸಿವ್ ರಾಂಗ್ ಇದೆ, ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಇನ್ನು ಸಿಮೆಟ್ರಿಕ್ ಬರೋಣ. ಸಿಮೆಟ್ರಿಕ್ ಅಂದರೆ ಎ ಈಸ್ ಅ ಬ್ರದರ್ ಆಫ್ ಬಿ ಅಂತ ತೊಗೋತೀವಿ. ಎ ಅನ್ನೋನು ಯಾರಿಗೆ, ಬಿಗೆ ಬ್ರದರ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದು ರಿವರ್ಸ್ನು ಕೂಡ ಕರೆಕ್ಟ್ ಆಗ್ಬೋದಲ್ವಾ. ಬಿ ಈಸ್ ಅ ಬ್ರದರ್ ಆಫ್ ಎ, ಇಲ್ಲ, ಇದು ಪಾಸಿಬಲ್ ಇಲ್ಲ ಸ್ಟೂಡೆಂಟ್ಸ್. ಯಾಕಿಲ್ಲ, ಸೊ ಇಬ್ಬರು ಏನಾಗಿತ್ತು, ಬಾಯ್ ತೊಗೊಂಡಿದ್ರೆ ಅಲ್ಲಿ ಪಾಸಿಬಲ್ ಇದೆ, ಎ ಮತ್ತು ಬಿ. ನೀವು ಒಬ್ಬರನ್ನ ಅಲ್ಲಿ ಕನ್ಸಿಡರ್ ಮಾಡಿ ಗರ್ಲ್ ಏನಾದರೂ ತೊಗೊಂಡಿದ್ರೆ ಅಲ್ಲಿ ಪಾಸಿಬಲ್ ಆಗೋದಿಲ್ಲ. ಎ ಈಸ್ ಅ ಬ್ರದರ್ ಆಫ್ ಬಿ ಅಂತ ಬರೆದ್ರೆ ಎ ಅನ್ನೋನು ಏನಾಯಿತು, ಇದು ಬ್ರದರ್ ಇದ್ದಾರೆ ಅಂತ ಅನ್ಕೊಂತೀವಿ ನಾವು. ಅಲ್ಲಿ ಒಂದು ಹುಡುಗಿನ ತೊಗೊಂಡ್ಬಿಟ್ರೆ ಬಿ ಹುಡುಗಿಗೂ ಸೊ ಅಲ್ಲಿನೂ ನಾವು ಏನಂತ ಕನ್ಸಿಡರ್ ಮಾಡಿ, ಗರ್ಲ್ ಆಗಿದ್ದರೆ ಅಲ್ಲಿನೂ ನಾವು ಬ್ರದರ್ ಅಂತಲೇ ಕರಿತೀವಿ. ಸೊ ಗರ್ಲ್ ಆಗಿದ್ದು ಮತ್ತೊಬ್ಬರಿಗೆ ಬ್ರದರ್ ಆಗಲಿಕ್ಕೆ ಪಾಸಿಬಲ್ ಇಲ್ಲ ರಿವರ್ಸಲ್ಲಿ, ಕರೆಕ್ಟ್ ಅಲ್ಲ, ಅದು ಸಿಸ್ಟರ್ ಆಗತ್ತಾಳೆ, ಹೌದಲ್ವಾ. ಸೊ ಅದು ಪಾಸಿಬಲ್ ಇಲ್ಲ, ಅಂದರೆ ಸಿಮೆಟ್ರಿಕ್ ಪಾಸಿಬಲ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಇನ್ನು ಉಳಿತು ಟ್ರಾನ್ಸಿಟಿವ್. ಓಕೆ, ಟ್ರಾನ್ಸಿಟಿವ್ದು ಏನಾಗುತ್ತೆ ನೋಡಿ. ಇವಾಗ ಟ್ರಾನ್ಸಿಟಿವ್ 1 ಸೆಕೆಂಡ್ ರೇಸ್ ಮಾಡ್ಕೊಳ್ಳೋಣ. ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗುತ್ತಾ ಆಗೋದಿಲ್ಲ ಅಂತ, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ, ಈಸಿ ಇದೆ, ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ಕೊತೀವಿ. ಸಿಮೆಟ್ರಿಕ್ ಆಗೋದಿಲ್ಲ ಗೊತ್ತಾಯ್ತಲ್ವ ಫ್ರೆಂಡ್ಸ್. ಇನ್ನು ಟ್ರಾನ್ಸಿಟಿವ್ ನೋಡ್ತಾ ಹೋಗೋಣ. ಟ್ರಾನ್ಸಿಟಿವ್ ನೋಡಿ, ಎ ಈಸ್ ಅ ಬ್ರದರ್ ಆಫ್ ಬಿ ತೊಗೊಂಡ್ರೆ ಬಿ ಈಸ್ ಅ ಬ್ರದರ್ ಆಫ್ ಸಿ ಅಂತ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ. ಅಗೇನ್ ಎ ಆ್ಯಂಡ್ ಸಿಗೆ ನಾವು ಬ್ರದರ್ ಅಂತ ಕರಿಬೋದು, ಅಂದರೆ ಇಲ್ಲಿ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಇಲ್ಲಿನೂ ಗರ್ಲ್ ತೊಗೋಬೋದಲ್ಲ. ಇಲ್ಲಿ ನೋಡಿ, ಗರ್ಲ್ ತೊಗೊಂಡ್ರೆ ನಾವು ಸೆಟ್ಟೆ ಮಾಡೋಕ್ಕೆ ಬರಲ್ಲ ಸೆಕೆಂಡ್ ರಿಸಲ್ಟ್ನ ಇಲ್ಲಿ, ಕರೆಕ್ಟ್ ಅಲ್ವಾ. ಅಲ್ಲಿ ಏನಾಗ್ತಾ ಇತ್ತು, ಸಿಮೆಟ್ರಿಕಲ್ಲಿ ಎ ಕಾಮ ಬಿ ತೊಗೊಂಡಿದ್ವಿ, ಬಟ್ ಬಿ ಕಾಮ ಎ ಪಾಸಿಬಲ್ ಆಗಲ್ಲ ಯಾವಾಗ ಗರ್ಲ್ ಬಂದರೆ. ಬಟ್ ಇಲ್ಲಿ ಗರ್ಲ್ ತೊಗೊಂಡ್ವಿ ಅಂತಂದರೆ ಸಿ ತೊಗೊಳಕ್ಕೆ ಬರೋದೇ ಇಲ್ಲ. ಸೊ ಬರೋದಂತನೇ ತೊಗೋಬೇಕಾಗತ್ತೆ. ಬರೋದು ತೊಗೋಬೋದಂದರೆ ಪಾಸಿಬಲ್ ಇರೋದು ಬಿ ಕಾಮ ಸಿ, 2 ಬಾಯ್ನೇ ತೊಗೋಬೇಕು. ಇದು ಕೂಡ ಬಾಯ್ನೇ ತೊಗೋಬೇಕು. ಅಗೇನ್ ಎ ಆ್ಯಂಡ್ ಸಿ ಅನ್ನೋ ಆಬ್ವಿಯಸ್ಲಿ ಬ್ರದರ್ ಆಗಿ ಆಗ್ತಾರೆ, ಕರೆಕ್ಟ್ ಅಲ್ವಾ. ಇವಾಗ ನೋಡಿ, ಒಂದು ಮನೆಯಲ್ಲಿ ಎ ಬಿ ಸಿ ಅಂತ ಇರ್ತಾರೆ ಅಂದ್ಕೊಳ್ಳಿ. ಇವ್ರ ಬ್ರದರು ಇವ್ರು ಇರ್ತಾರೆ, ಇವನ್ಕಿನ್ನ ಇವ್ನು ದೊಡ್ಡವನು ಅಂತ ಅಂದ್ಕೊಳ್ಳಿ. ಓಕೆ, ಇವ ಫಸ್ಟ್ ಹುಟ್ಟಿರ್ತಾನೆ. ಓಕೆ, ಇವ ದೊಡ್ಡವನಿದ್ದಾನೆ, ಅವ್ನಕಿನ್ನ ಸಣ್ಣವನು ಇವ ಇದ್ದಾನೆ, ಇವನ್ಕಿನ್ನ ಸಣ್ಣವನು ಇವನೇ ಇದ್ದಾನೆ, ಆಯಿತಾ. ಸೊ ಇವಾಗ ನಾವು ಇಲ್ಲಿ ಕರಿಬೋದಾ, ಎ ಈಸ್ ಅ ಬ್ರದರ್ ಆಫ್ ಬಿ ಅಂತ ಹೇಳಿ, ಬಿ ಈಸ್ ಅ ಬ್ರದರ್ ಆಫ್ ಸಿ ಅಂತ ಕರಿಬೋದು. ಆಮೇಲೆ ಎ ಆ್ಯಂಡ್ ಸಿಗೆ ಕನ್ಸಿಡರ್ ಮಾಡಿದ್ರೆ ಇವನಿಗೆ ಬ್ರದರೇ ಆಗಿರ್ತಾನಲ್ವಾ, ಕರೆಕ್ಟ್ ಅಲ್ವಾ. ಸೊ ಅಂದರೆ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಮಾಡುತ್ತೆ. ಇಲ್ಲಿ ಗರ್ಲ್ ಚೈಲ್ಡ್ನ ತೊಗೊಳಿಕ್ಕೆ ಬರೋಲ್ಲ. ಗರ್ಲ್ ತೊಗೊಂಡ್ರೆ ನೆಕ್ಸ್ಟ್ ನಮ್ಮ ಟ್ರಾನ್ಸಿಟಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ.
ಸ್ಯಾಟಿಸ್ಫೈ ಆಗುವಂಥದ್ದು ಎಕ್ಸಾಂಪಲ್ನ ತೊಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ಜಸ್ಟ್ ಟ್ರಾನ್ಸಿಟಿವ್ ಮಾತ್ರ ಸ್ಯಾಟಿಸ್ಫೈ ಆಗ್ತಾ ಇದೆ. ಅದು ಎಲ್ಲಿದೆ ನೋಡಿ, ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ, ಫಸ್ಟ್ ಒನ್ನೇ ರಾಂಗ್ ಇದೆ. ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್, ಎಸ್ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಫ್ರೆಂಡ್ಸ್. ನೋಡಿ ಎಷ್ಟು ಸಿಂಪಲ್ ಇದೆ, ಆದರೂ ಸ್ವಲ್ಪ ಕಾಮನ್ ಸೆನ್ಸ್ ನಾವು ಯೂಸ್ ಮಾಡಲಿಲ್ಲ ಅಂದರೆ ರಾಂಗ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಓಕೆ, ಸೊ ಇದು ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್ ಒನ್ ನೋಡಲಿಕ್ಕೆ ಹೋಗಬೇಡಿ, ಇದಂತೂ ಟೋಟಲಿ ರಾಂಗ್ ಇರುವಂಥ ಆನ್ಸರ್ಸ್ಗಳೇ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಕ್ವಶನ್ ನಂಬರ್ 11 ಏನಿದೆ, ಇಫ್ ದ ರಿಲೇಷನ್ ಆರ್ ಇನ್ ಅ ಸೆಟ್ ಎ 1 2 3 ಕೊಟ್ಟಿದ್ದಾರೆ, ಅಗೇನ್ 1 2 ಜಸ್ಟ್ ಇಷ್ಟೇ ಕೊಡ್ತಾರೆ. ಇದು ನೋಡಿ ಇದರಲ್ಲಿರುವಂಥ ಎಕ್ಸಾಂಪಲ್ಸು ಭಾಳ ಸಣ್ಣದಿದೆ, ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಏನು 1 2 ಅಂತಿದೆ, ಫಸ್ಟ್ ಒನ್ ರಿಫ್ಲೆಕ್ಸು ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಆಗಲ್ಲ, ಇದನ್ನು ನೋಡಿದರೆ ಗೊತ್ತಾಗುತ್ತೆ. ಇನ್ನು ಉಳಿತು ಸಿಮೆಟ್ರಿಕ್ ಅಂದರೆ ಇದನ್ನೂ ಆಗೋದಿಲ್ಲ ಸ್ಟೂಡೆಂಟ್ಸ್. 1 2 ಕೊಟ್ಟಿದ್ದಾರೆ ಅಂದರೆ 2 1 ಮಾಡಿದ್ರೆ ಏನಾಗಿಬಿಡುತ್ತೆ, ಅಲ್ಲಿ ಅದು ರಿವರ್ಸ್ ಎಕ್ಸಾಂಪಲ್ ಇಲ್ಲೇ ಇಲ್ಲ ಇದರಲ್ಲಿ, ಅಂದರೆ ಸ್ಯಾಟಿಸ್ಫೈ ಆಗಲ್ಲ. ಇನ್ನು ಟ್ರಾನ್ಸಿಟಿವ್ ಬಂದರೆ ಇದು ಸ್ಯಾಟಿಸ್ಫೈ ಆಗುತ್ತೆ. ಯಾಕೆಂದರೆ ಟ್ರಾನ್ಸಿಟಿವ್ ಕಂಡೀಷನ್ ಏನು ಹೇಳುತ್ತೆ, ಎ ಬಿ ಬಿಲಾಂಗ್ಸ್ ಟು ಆರ್ ಇರಬೇಕು, ಅದಾದಮೇಲೆ ಬಿ ಸಿ ಕೂಡ ಬಿಲಾಂಗ್ಸ್ ಟು ಆರ್ ಇರಲೇಬೇಕು. ಇವೆರಡು ತೊಗೊಳ್ಳಿಕ್ಕೆ ಬರಬೇಕು ನಮಗೆ, ಆಯಿತಾ. ಎಕ್ಸಾಮ್ ಕಂಡಕ್ಟ್ ಮಾಡಬೇಕು, ಎಕ್ಸಾಮ್ ಕಂಡಕ್ಟ್ ಆದಮೇಲೆ ರಿಸಲ್ಟ್ನ ನೋಡ್ತೀವಿ ನಾವು, ಪಾಸ್ ಆ ಫೇಲ್ ಅಂತ. ಎಕ್ಸಾಮೇ ಕಂಡಕ್ಟ್ ಮಾಡಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ಫೇಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ ಇವಾಗ ನೀವು ನೆನಪಿರ್ಬೋದು, ಕೊರೋನಾ ಟೈಮಲ್ಲಿ ಎಕ್ಸಾಮೇ ಕಂಡಕ್ಟ್ ಮಾಡಿಲ್ಲ, ಬಟ್ ಯಾರಿಗೂ ಫೇಲ್ ಅಂತ ಕರೆದಿಲ್ಲ, ಎಲ್ಲರೂ ಪಾಸ್ ಅಂತ ಕರೆದಿದ್ದಾರೆ, ಹೌದಲ್ವಾ. ಸೊ ಅದೇ ಥರನಾಗಿ ಇಲ್ಲಿನೂ ನಾವು ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ಮಾತ್ರ ಚೆಕ್ ಮಾಡ್ಲಿಕ್ಕೆ ಬರುತ್ತೆ. ಇದು ಸೆಕೆಂಡ್ ಒನ್ ತೊಗೊಳ್ಳಿಕ್ಕೆ ಬರ್ತಾ ಇಲ್ಲ. 1 2 ಇದೆ, 2 3 1 2 ಈ ಥರ ಏನಾದರೂ ಕೊಟ್ಟಿದ್ರೆ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಬರ್ತಾ ಇತ್ತು, ಕೊಟ್ಟಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಗ್ರಾಂಟೆಡ್ಲಿ ಟ್ರಾನ್ಸಿಟಿವ್ ಅಂತಲೇ ಕರಿಬೇಕು. ಅಂದರೆ ಯಾವುದು ಆಪ್ಷನ್ ಇಲ್ಲಿ ಕರೆಕ್ಟು, ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನಾನು ಕೊಟ್ಟಿರೋಂಥ ಎಕ್ಸಾಂಪಲ್ ಐ ಥಿಂಕ್ ನಿಮ್ಮೆಲ್ಲರಿಗೂ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್. ಓಕೆ, ಎಸ್. ಸೊ ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 12. ಓಕೆ, ಇದು ಐ ಥಿಂಕ್ ನೀವು ಡೈಲಿ ಕ್ಲಾಸಲ್ಲಿ ಈ ಒಂದು ಕ್ವಶನ್ನ ಸಾಲ್ವ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಇದನ್ನು ನಾನು ಪೋಲ್ ಕೊಡ್ತಾ ಇದ್ದೀನಿ, ನೋಡೋಣ ಎಷ್ಟು ಜನ ಕರೆಕ್ಟ್ ಮಾಡ್ತೀರಾ ಅಂತ ಸ್ಟೂಡೆಂಟ್ಸ್. ಫಾಸ್ಟಾಗಿ ಜಸ್ಟ್ 2 ಮಿನಿಟ್ಸ್ ಮಾತ್ರ ಟೈಮ್ ಇರುವಂಥದ್ದು. ಯಾವ ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಮಾರ್ಕ್ ಮಾಡಿ ಸ್ಟೂಡೆಂಟ್ಸ್. ಎ ಬಿ ಸಿ ಡಿ ಏನಿದೆ ಕ್ವಶನ್ನು, ಈಸಿಯೆಸ್ಟ್ ಇದೆ ಕ್ವಶನ್, ಕರೆಕ್ಟ್ ಅಲ್ವಾ. ಏನಿದೆ, ಎಲ್ ಅನ್ನೋದು ಸ್ಟ್ರೇಟ್ ಲೈನ್ಸ್ಗಳಾಗಿದೆ, ಇನ್ನು ಪ್ಲೇನಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಎಲ್ ಇಸ್ ದ ಪರ್ಪೆಂಡಿಕ್ಯುಲರ್ ಟು ದಿ ಎಮ್ ಅಂತ ಹೇಳಿ. ಎಲ್ಲು ಎಮ್ಗೆ ಪರ್ಪೆಂಡಿಕ್ಯುಲರ್ ಇದೆ. ಇದು ರಿಫ್ಲೆಕ್ಸ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ನನ್ನ ಅಬ್ಬಿದಂತೂ ಆಬ್ವಿಯಸ್ಲಿ ಇದಂತೂ ಆಗೋದೇ ಇಲ್ಲ, ಯಾವ ಇದಕ್ಕೆ ಅಂತೂ ಮಾರ್ಕ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ಆನ್ಸರ್ ಮಾಡಿ. ಪ್ರತಿಯೊಬ್ಬರು ಓಟ್ನ ಮಾಡಿ, ಪೋಲ್ ಬರ್ತಾ ಇದೆ ನೋಡಿ. ಸೊ ವಾಟ್ಸಪ್ ಲಿಂಕ್ ನಾನು ಆಲ್ರೆಡಿ ಒಂದು ವಿಡಿಯೋ ತೆಳಗಡೆ ಹಾಕಿದ್ದೀನಿ ನೋಡಿ ಸ್ಟೂಡೆಂಟ್ಸ್, ಲಾಸ್ಟ್ ರೀಸೆಂಟ್ಲಿ ತೊಗೊಂಡಿದ್ದಲ್ಲಿ 2 ವಿಡಿಯೋ ತೆಳಗಡೆ ಇದೆ, ಅದು ಆಲ್ರೆಡಿ ಗ್ರೂಪ್ ತೆಳಗಡೆ ಇದೆ ನೋಡಿ. ಸೊ ಅಲ್ಲಿ ಹೋಗಿ ನೀವು ಜಾಯಿನ್ ಆಗಿ ಸ್ಟೂಡೆಂಟ್ಸ್. ಓಕೆ, ಓಕೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆನ್ಸರ್ ಎ ಅಂತ ಹೇಳಿದ್ದಾರೆ. ಸೊ ನೋಡೋಣ ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂತ. ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ರಿಫ್ಲಾಕ್ಸಿವ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡು ನಾವು ಇವಾಗ ಲೈನ್ ಈ ಥರ ತೊಗೊಳ್ಳೋಣ. ಓಕೆ, ಸೊ ಇದು L1 ಲೈನ್ ಇದೆ, ಇದು L2 ಲೈನ್ ಇದೆ, ಇದು L3 ಲೈನ್ ಇದೆ. L1 ಎರಡು ಸೇಮ್ ಲೈನ್ ತೊಗೋಬೇಕು ರಿಫ್ಲಾಕ್ಸಿವ್ ಸಲುವಾಗಿ. L1ಗೆ ಪರ್ಪೆಂಡಿಕ್ಯುಲರ್ ಆಗಲಿಕ್ಕೆ ಸಾಧ್ಯ ಇದೆನಾ, ಇಲ್ಲ, ಪ್ಯಾರಲಲ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೇಮ್ ಇಲ್ಲೊಂದು ನಾನು L1 ಲೈನ್ ತೊಗೊಂಡೆ ಅಂತ ಅಂದ್ಕೊಳ್ಳಿ, ಅದೇನಾಗಿಬಿಡುತ್ತೆ, ಪ್ಯಾರಲಲ್ ಆಗುತ್ತೆ ಈ ಒಂದು ಲೈನ್ಗೆ. ಸೊ ಅದು ಪರ್ಪೆಂಡಿಕ್ಯುಲರ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಅಂದರೆ ರಿಫ್ಲೆಕ್ಸ್ ಅಂತೂ ಟೋಟಲಿ ರಾಂಗ್ ಆನ್ಸರ್. ಓಕೆ, ಇನ್ನು ನೆಕ್ಸ್ಟ್ ಒಂದು ಸಿಮೆಟ್ರಿಕ್ ಬರೋಣ. L1 ಆ್ಯಂಡ್ L2 ಇಲ್ಲಿ ನೋಡಿ ಪರ್ಪೆಂಡಿಕ್ಯುಲರ್ ಇದೆಯಲ್ವಾ. ಓಕೆ, ಇದು ಕರಿಬೋದು ನಾವು L1, L2 ಈಸ್ ಬಿಲಾಂಗ್ಸ್ ಟು ಆರ್ ಇದೆ. ಸಿಮೆಟ್ರಿಕ್ ಪ್ರಕಾರ ಏನು ಮಾಡಬೇಕು, ಇದನ್ನು ರಿವರ್ಸ್ ಮಾಡ್ಕೋಬೇಕು. ಓಕೆ, ರಿವರ್ಸ್ ಮಾಡ್ಕೋತೀನಿ ನಾನು. L2, L1 ಇದು ಬಿಲಾಂಗ್ಸ್ ಟು ಆರ್ ಇದೆ, ಎಸ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಈ ಕಡೆಯಿಂದ ಹೋದ್ರೂ ಪರ್ಪೆಂಡಿಕ್ಯುಲರ್, L2 ಆ್ಯಂಡ್ L1 ತೊಗೊಂಡ್ರೂ ಅದು ಪರ್ಪೆಂಡಿಕ್ಯುಲರ್ ಇದಿರುತ್ತೆ. ಅಂದರೆ ಇಲ್ಲಿ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಹಾಗಾಗಿ ಸಿಮೆಟ್ರಿಕ್ ಈಸ್ ದ ಕರೆಕ್ಟ್ ಆನ್ಸರ್. ಟ್ರಾನ್ಸಿಟಿವ್ ಆಗೋದಿಲ್ಲ, ಯಾಕೆಂದ್ರೆ ನೋಡಿ L1 L2 ಪರ್ಪೆಂಡಿಕ್ಯುಲರ್ ಇದೆ, ಅಗೇನ್ L2 L3 ಪರ್ಪೆಂಡಿಕ್ಯುಲರ್ ಇದೆ. L1 L3 ಏನಾಗಿಬಿಡುತ್ತೆ, ಪ್ಯಾರಲಲ್ ಲೈನ್ಗಳಾಗಿಬಿಡುತ್ತೆ. ಸೊ ಆದ ಕಾರಣದಿಂದ ಟ್ರಾನ್ಸಿಟಿವ್ ಕೂಡ ಆಗಲ್ಲ. ಅಂದರೆ ಉಳಿದಿರೋದು ಯಾವುದು, ಸಿಮೆಟ್ರಿಕ್ ಮಾತ್ರ ಸ್ಯಾಟಿಸ್ಫೈ ಮಾಡ್ತಾ ಇದೆ ಸ್ಟೂಡೆಂಟ್ಸ್. ಈಸಿ ಇದೆ ಅಲ್ವಾ. ಎಸ್,
ನೆಕ್ಸ್ಟ್ ಒನ್ ನೋಡಿ ಕ್ವಶನ್ ನಂಬರ್ 13 ಸ್ಟೂಡೆಂಟ್ಸ್. ಇದು ಏನಿದೆ ಅಂದರೆ ಲೆಟ್ ಆರ್ ಬಿ ದ ರಿಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ 1 2 3 4 ಇದೆ. ಅಗೇನ್ ಇಲ್ಲಿ ಒಂದಿಷ್ಟು ರಿಸಲ್ಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ಚೆಕ್ ಮಾಡಬೇಕು ನಾವು, ರಿಫ್ಲಾಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲ ಅಂತ ಹೇಳಿ. ನೋಡಿ ಒಂದೊಂದಾಗಿ ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ರಿಫ್ಲಾಕ್ಸಿವ್ ಹೋಗೋಣ. 1 1 ಇದೆ, 2 2 ಇದೆ, 3 3 ಇದೆ, 4 4 ಇದೆ. ಎಸ್, ಇದು ಕರೆಕ್ಟ್ ಇದೆ. ಇನ್ನು ಸಿಮೆಟ್ರಿಕ್ ಬಂದರೆ ಇಲ್ಲೇನಾಗುತ್ತೆ ನೋಡಿ, 1 1 ನಾನು ರಿವರ್ಸ್ ಮಾಡಿದ್ರೆ 1 1 ಬರುತ್ತೆ, 2 2ಗೆ ರಿವರ್ಸ್ ಮಾಡಿದ್ರೆ 2 2 ಬರುತ್ತೆ. ಅಂದರೆ ಇದು ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅದಾದಮೇಲೆ ಟ್ರಾನ್ಸಿಟಿವ್ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ ಸ್ಟೂಡೆಂಟ್ಸ್. ಯಾಕಂದರೆ ಇದು ಐಡೆಂಟಿಟಿ ರಿಲೇಷನ್ ಇದೆ. ಐಡೆಂಟಿಟಿ ರಿಲೇಷನ್ ಇದ್ದಾಗ ಎಲ್ಲ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, 1 1 ಇದು ರಿಫ್ಲಾಕ್ಸಿನ್ ಆಗುತ್ತೆ, ಸಿಮೆಟ್ರಿಕ್ನ ಆಗುತ್ತೆ ಆ್ಯಂಡ್ ಟ್ರಾನ್ಸಿಟಿವ್ನ ಆಗುತ್ತೆ. ಅಂದರೆ ಇದು ಇಕ್ವ್ಯಾಲೆನ್ಸ್ ರಿಲೇಷನ್ ಆಗಿದೆ. ಓಕೆ, ಆನ್ಸರ್ ಡಿ ಅನ್ನೋದಿಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್. ಉಳಿದಿರೋದು ಯಾವುದೂ ನೋಡಲಿಕ್ಕೇ ಹೋಗಬೇಡಿ. ಓಕೆ, ಸೊ ಕೆಲವೊಂದು ಸತಿ 3 ಅಷ್ಟೇ ಕೊಡ್ಬೋದು, ಇದನ್ನ ಅಷ್ಟೇ ಕೊಟ್ಟಾಗ ಇದು ಕೊಟ್ಟಿರೋದಿಲ್ಲ. ಇದು ಕೂಡ ಇಕ್ವ್ಯಾಲೆನ್ಸ್ ರಿಲೇಷನ್ ಆಗಿರುತ್ತೆ. ಈಸಿ ಇದೆ ಅಲ್ವಾ? ಎಸ್. ಸೊ ನಾನಿವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಓಕೆ, ಸೊ ನಿಮಗಿದು ಕ್ವಶನ್ ಆನ್ಸರ್ದು ಗೊತ್ತಿದ್ದರೆ 14ದ ಆನ್ಸರ್ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ನಾನು ಇವಾಗ ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಪದೇ ಪದೇ ನಾನು ಪೋಲ್ ಕೊಡ್ತಾ ಇದ್ದರೆ ಅನ್ನೆಸರಿ ಟೈಮ್ ಜಾಸ್ತಿ ಹೋಗ್ತಾ ಇದೆ ಸ್ಟೂಡೆಂಟ್. ಸೊ ಬಟ್ ಡೈರೆಕ್ಟಾಗಿ ಜಾಸ್ತಿ ಕ್ವಶನ್ನ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಇನ್ನೂ ಸಾಕಷ್ಟು ಕ್ವಶನ್ಸ್ಗಳಿದ್ದಾವೆ ಡಿಸ್ಕಷನ್ ಮಾಡಲಿಕ್ಕೆ. ಸೊ ಹಾಗಾಗಿ ಬೆಟ್ರ್ ಫಾಸ್ಟಾಗಿಯೇ ಸಾಲ್ವ್ ಮಾಡೋಣ. ನೋಡಿ ಕ್ವಶನ್ ನಂಬರ್ ಏನಿದೆ 14. ಲೆಟ್ ಡಬ್ಲ್ಯೂ ಈಸ್ ಡಿನೋಟೆಡ್ ಆಸ್ ಅ ವರ್ಡ್ ಇನ್ ಇಂಗ್ಲೀಷ್ ಡಿಕ್ಷನರಿ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಡಬ್ಲ್ಯೂ ಕ್ರಾಸ್ ಡಬ್ಲ್ಯೂ ದ ವರ್ಡ್ ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಅಟ್ ಲೀಸ್ಟ್ 1 ಲೆಟರ್ ಈಸ್ ಇನ್ ಕಾಮನ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ಅನ್ನೋದು ಇಲ್ಲಿ ಒಂದು ವರ್ಡ್ ಇದೆ, ವೈ ಅನ್ನೋದು ಇಲ್ಲೊಂದು ವರ್ಡ್ ಇದೆ. ಓಕೆ, ಈ ವರ್ಡಲ್ಲಿ ಒಂದು ವರ್ಡ್ ಆದರೂ, ಒಂದು ಲೆಟರ್ ಆದ್ರೂ ಏನಾಗಿರಬೇಕು, ಕಾಮನ್ ಆಗಿರಬೇಕು. ಅಂಥದ್ದು ಎಕ್ಸಾಂಪಲ್ನ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಎಲ್ಲೋ ಒಂದು ಎಕ್ಸಾಂಪಲ್ ಬರೆದ್ರಿ, ಎಕ್ಸ್ ಒಂದು ವರ್ಡ್ ಇದೆ. ಅಗೇನ್ ಇಲ್ಲೊಂದೇನೋ ಎಕ್ಸಾಂಪಲ್ ಬರೆದ್ರಿ. ಇದರಲ್ಲಿರುವಂಥ ಎಷ್ಟು ಎಕ್ಸಾಂಪಲ್ ಲೆಟ್ರಲ್ಲಿ ಒಂದು ಲೆಟರ್, ಜಸ್ಟ್ ಒಂದು ಲೆಟರ್ ಇಲ್ಲಿ ಕಾಮನ್ ಆಗಿದ್ದರೆ ಅಂಥ ರಿಲೇಷನ್ಸ್ಗಳನ್ನ ಬರೀರಿ ಅಂತ. ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು. ಓಕೆ, ಫಸ್ಟ್ ಒನ್ ರಿಫ್ಲಾಕ್ಸಿವ್ಗೆ ಬರೋಣ. ರಿಫ್ಲಾಕ್ಸಿವ್ ಅಂದರೆ ಏನು, ನಾವು ಎರಡು ಸೇಮೇ ತೊಗೋಬೇಕು. ಸೊ ಅವ್ರು ಹೇಳಿದ್ರು ಒಂದು ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಕಾಮನ್ ಇಂಟರ್ಸೆಕ್ಷನ್ ಅಂತ ತೊಗೊಳ್ಳಿ, ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಕಾಮನ್ ಎಲ್ಲಕ್ಕೆಲ್ಲ ಎಲಿಮೆಂಟು ಕಾಮನ್ನೇ ಇರುತ್ತೆ. ಸೊ ರಿಫ್ಲಾಕ್ಸು 100% ಸ್ಯಾಟಿಸ್ಫೈ ಮಾಡುತ್ತೆ. ಇನ್ನು ನೆಕ್ಸ್ಟ್ ಒನ್ ಯಾವ್ದು ಬಂತು ಸ್ಟೂಡೆಂಟ್ಸ್, ಸಿಮೆಟ್ರಿಕ್ನ ಚೆಕ್ ಮಾಡ್ಕೋಬೇಕು. ಸಿಮೆಟ್ರಿಕ್ ನೋಡಿ 1 2 ತೊಗೊಂಡು, ಇವಾಗ ನಾವು ಎಲ್ಲೊಂದು ಲೆಟರ್ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ, ಇದನ್ನೇ ತೊಗೊಳ್ಳಿ, ದ ಅಂತ ತೊಗೊಂಡಿದ್ವಿ. ಅಗೇನ್ ಇಲ್ಲೊಂದು ರಿಸಲ್ಟ್, ಇನ್ನೊಂದು ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ತೊಗೊಳ್ಳಿ, ಲೆಟ್ ಅಂತ ತೊಗೊಳ್ಳಿ. ಓಕೆ, ಇವೆರಡು ಲೆಟರ್ ತೊಗೊಂಡಿದ್ವಿ. ಸೊ ಇದರಲ್ಲಿ ಒಂದು ಲೆಟರ್ ಅಂತೂ ಕಾಮನ್ ಇದೆಯಲ್ವಾ, ಇ ಇದೆ, ಆಮೇಲೆ ಇಲ್ಲಿನೂ ಇ ಇದೆ. ಸೊ ಫಸ್ಟ್ ಲೆಟ್ರಲ್ಲಿ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಎಕ್ಸ್ ಅನ್ನೋದು ಎಕ್ಸಾಂಪಲ್ಲು. ಎಕ್ಸಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂದರೆ ದ ಅಂತ ತೊಗೊಂಡಿದ್ದೀನಿ. ಓಕೆ, ವೈ ಅನ್ನೋ ಎಕ್ಸಾಂಪಲಲ್ಲಿ ಏನು ತೊಗೊಂಡಿದ್ದೀನಿ, ಲೆಟ್ ಅಂತ ತೊಗೊಂಡಿದ್ದೀನಿ. ಒಂದಂದ್ರೂ ಕಾಮನ್ ಇದೆ. ಸೊ ಇವಾಗ ಎಕ್ಸ್ ಆ್ಯಂಡ್ ವೈನ ಬಿಲಾಂಗ್ಸ್ ಟು ಆರ್ ಅಂತ ಬರೀಬೋದಾ? ಎಸ್, ಯಾಕಂದ್ರೆ ಒಂದು ಲೆಟರ್ ಕಾಮನ್ ಇದೆ. ಸಿಮೆಟ್ರಿಕ್ ಏನು ಹೇಳುತ್ತೆ, ವೈ ಕಾಮ ಎಕ್ಸ್ ತೊಗೊ ಅಂತ ಹೇಳುತ್ತೆ. ವೈ ಕಾಮ ಎಕ್ಸ್ ತೊಗೊಂಡಾಗೂ ಬಿಲಾಂಗ್ಸ್ ಟು ಆರ್ ಆಗಿ ಯಾವುದೇ ಫಸ್ಟ್ ತೊಗೊಳ್ಳಿ, ಕಾಮನ್ ಅಂತರೂ ಇದ್ದೇ ಇರುತ್ತಲ್ವ. ಸೊ ಅಂದರೆ ಸಿಮೆಟ್ರಿಕ್ನೂ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಇನ್ನು ಬರುತ್ತೆ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು ಸ್ಟೂಡೆಂಟ್ಸ್. ಟ್ರಾನ್ಸಿಟಿವ್ ಚೆಕ್ ಮಾಡಬೇಕಂದ್ರೆ ಇದು ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗುತ್ತಾ ಆಗೋದಿಲ್ವಾ? ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗೋದಿಲ್ಲ ಸ್ಟೂಡೆಂಟ್ಸ್. ಯಾಕೆಂದರೆ ಇಲ್ಲಿ ನೋಡಿ, ಇದರಲ್ಲಿ ಒಂದು ಕಾಮನ್ ಇದೆ, ಇಲ್ಲಿ ಬರೆದಿದ್ದೀರಾ. ಓಕೆ, ಇದು ವೈ, ಆಮೇಲೆ ಇಲ್ಲೊಂದು ಜೆಡ್ ಇನ್ನೊಂದು ತೊಗೊತೀವಿ ನಾವು. ಝೆಡ್ಡಲ್ಲಿ ಒಂದು ಎಕ್ಸಾಂಪಲ್ನ ತೊಗೋಬೇಕು. ಅದು ಏನೇ ಇರ್ಬೋದು. ನಾನಿಲ್ಲಿ ಇಲ್ಲಿ ನೋಡಿ ಟೀನೂ ಇದೆ, 2 ಕಾಮನ್ ಇದೆ, 1 ತೊಗೋಬೇಕಾಗಿತ್ತು. ಸೊ ನೋ ಪ್ರಾಬ್ಲಮ್. ಇವಾಗ ನಾವು ಬೇರೆ ಒಂದು ಎಕ್ಸಾಂಪಲ್ನ ತೊಗೊಂಡ್ವಿ. ಸೊ ಇಲ್ಲಿ ನಾನು ಏನು ಬರ್ದೀನಿ, ಇನ್ನೋ ಲೈನ್ ಅಂತ ಹಿಂಗೇನೋ ಬರ್ದೀನಿ ನಾನು. ನೋಡಿ ಇಲ್ಲೊಂದು ಲಾ ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇವಾಗ ನೋಡಿ ವೈ ಆ್ಯಂಡ್ ಝೆಡ್, ಇವಾಗ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ತೊಗೊತೀವಿ ಟ್ರಾನ್ಸಿಟಿವ್ ಕಂಡೀಷನ್ ಪ್ರಕಾರ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಟ್ರಾನ್ಸಿಟಿವ್ ಕಂಡೀಷನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಎಕ್ಸ್ ಕಾಮ ವೈ ಇಸ್ ಬಿಲಾಂಗ್ಸ್ ಟು ಆರ್ ಇದೆ. ನೆಕ್ಸ್ಟ್ ಒನ್ ಏನಾಗುತ್ತೆ, ವೈ ಕಾಮ ಝೆಡ್, ಇದು ಕೂಡ ಬಿಲಾಂಗ್ಸ್ ಟು ಆರ್ ಆಗುತ್ತಲ್ವಾ ಸ್ಟೂಡೆಂಟ್ಸ್? ಎಸ್, ಸೊ ಬಿಲಾಂಗ್ಸ್ ಟು ಆರ್ ಆಗ್ತಾ ಇದೆ. ಓಕೆ, ಸೊ ಇದು ಲಾ ಅಂತಿದೆ, LOW ಇದೆ. ಓಕೆನಾ? ಸೊ ಯಾಕೆಂದರೆ ಇಲ್ಲಿ 2 ಕಡೆ ಕಾಮನ್ ಇದೆ. ಸೊ ಹಾಗಾಗಿ ಇದನ್ನು ಕನ್ಸಿಡರ್ ಮಾಡ್ಬೋದು. ಇವಾಗ ಫಸ್ಟ್ ಮತ್ತು ಲಾಸ್ಟ್ ಎಕ್ಸ್ ಕಾಮ ಝೆಡ್ನ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಎಕ್ಸ್ ಕಾಮ ಝೆಡ್ ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇಲ್ಲೇನಿದೆ ದ ಅನ್ನೋದಿದೆ ಸ್ಟೂಡೆಂಟ್ಸ್, ಇಲ್ಲೇನಿದೆ ಲಾ ಅಂತಿದೆ. ಇದರಲ್ಲಿ 2ರಲ್ಲಿ ಕಾಮನ್ ಇಲ್ಲ. ಬಟ್ ಇಲ್ಲೇನಿತ್ತು, ಲೆಟ್ ಅಂತ ಇತ್ತು. ಲೆಟ್ಟಲ್ಲಿ ಎಲ್ ಕಾಮನ್ ಇತ್ತು, ಹಾಗಾಗಿ ಈ ಸೆಟ್ ಬಂದಿತ್ತು. ಬಟ್ ಅದು ಎಕ್ಸ್ ಮತ್ತು ಝೆಡ್ಡಲ್ಲಿ ಕಾಮನ್ ಇರಬೇಕಂತ ಇಲ್ಲ. ಅಂದರೆ ಟ್ರಾನ್ಸಿಟಿವ್ ಇಲ್ಲಿ ಫೇಲ್ ಆಗಿಬಿಡತ್ತೆ. ಓಕೆ, ಎಕ್ಸಾಂಪಲ್ ಯಾವ ಥರ ತೊಗೊಳ್ಳಿ, ನೀವು ಬೇಕಾದ ಎಕ್ಸಾಂಪಲ್ನ ತೊಗೋಬೋದು. ನಾನಿಲ್ಲಿ ಸುಮ್ಮನೆ ಒಂದು ಜಸ್ಟ್ ಎಕ್ಸಾಂಪಲ್ ಸಲುವಾಗಿ ಇದನ್ನ ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿದ್ನಿ. ಇಲ್ಲಿ ಕಾಮನ್ ಇರೋದು ಅದು ಎಕ್ಸ್ ಮತ್ತು ಝೆಡ್ಗೆ ಕಾಮನ್ ಇರೋದು ಆಗಂಗಿಲ್ಲ. ಹಾಗಾಗಿ ಟ್ರಾನ್ಸಿಟಿವ್ ಮಾತ್ರ ಫೇಲ್ ಇದೆ. ಸೊ ಅದೆಲ್ಲಿದೆ ನೋಡಿ, ಫಸ್ಟ್ ಒನ್ ನಾಟ್ ರಿಫ್ಲಾಕ್ಸಿವ್ ಕೊಟ್ಟಿದ್ದಾರೆ, ಇದು ರಾಂಗ್ ಇದೆ. ರಿಫ್ಲಾಕ್ಸಿವ್, ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಇದು ತಿಳಿದಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ಇನ್ನೂ ಸ್ವಲ್ಪ ಎಕ್ಸಾಂಪಲ್ನ ಕೊಡ್ತೀನಿ ಸ್ಟೂಡೆಂಟ್ಸ್.
ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಕೂಡ ಮಾಡಿ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ 2 ಕ್ವಶನ್ ನಾನು ಎಟ್ ಎ ಟೈಮ್ ತೊಗೊಂಡಿನಿ, ಯಾಕಂದರೆ ಸ್ವಲ್ಪ ಸೇಮ್ ಇದೆ ಫ್ರೆಂಡ್ಸ್. ಇದು ಕ್ವಶನ್ ನಂಬರ್ 15 ನೋಡಿ ಏನಿದೆ. ಲೆಟ್ ಎಸ್ ಇಸ್ 1 2 3 ಅಂತ ಹೇಳ್ತಾರೆ. ನಂಬರ್ ಆಫ್ ಇಕ್ವಾಲೆನ್ಸ್ ರಿಲೇಷನ್ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅಗೇನ್ ಕಂಟೈನಿಂಗ್ 1, 2. ನೀವೇನು ಇಕ್ವಾಲೆನ್ಸ್ ರಿಲೇಷನ್ ಬರೀತಾ ಇದ್ರಲ್ಲ, ಆ ರಿಲೇಷನ್ನಲ್ಲಿ ಸ್ಟಾರ್ಟಿಂಗ್ ಇದಂತೂ ಇರಲೇಬೇಕು. ಇವಾಗ ಒಂದು ಎಕ್ಸಾಂಪಲ್ ತೋತೀನಿ ನಾನು, R1 ಅಂತ. ಇಲ್ಲಿ 1, 2 ಅಂತೂ ಇದ್ರ ಇರಲೇಬೇಕು. ಇದ್ರ ಜೊತೆ ನೀವು ಬೇಕಾದ ಎಲಿಮೆಂಟ್ ಹಾಕಿ ಅದು ಇಕ್ವಾಲೆನ್ಸ್ ರಿಲೇಷನ್ ಆಗಬೇಕು. ಓಕೆ, 1 2 ತೊಗೊಂಡಿದ್ದೀನಿ ಅಂದರೆ ಸಿಮೆಟ್ರಿಕ್ ಸಲುವಾಗಿ 2 1 ಇರಲೇಬೇಕಾಗತ್ತೆ. ಸೊ ಇದು ಕ್ಲಿಯರ್ ಆಯಿತಾ. ಅದಾದಮೇಲೆ ರಿಫ್ಲೆಕ್ಸಿವ್ ಸಲುವಾಗಿ 1 1 ಬೇಕಾಗತ್ತೆ, 2 2 ಬೇಕಾಗತ್ತೆ. ಸೊ ಇದಂದ್ರೆ 2 ಬರೆದ್ರಿ. ಇದಾದಮೇಲೆ ನೆಕ್ಸ್ಟ್ ಏನು ಉಳಿತು, ಇದು ಒಂದು ಎಕ್ಸಾಂಪಲ್. ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿದರೆ ಇದು ಏನಾಗುತ್ತೆ, ಆಬ್ವಿಯಸ್ಲಿ ಇಕ್ವಾಲೆನ್ಸ್ ರಿಲೇಷನ್ ಆಗುತ್ತಲ್ವ ಫ್ರೆಂಡ್ಸ್. ಚೆಕ್ ಮಾಡ್ಕೊಳ್ಳಿ, 1 1 2 2 ಇದೆ. ಎಸ್, ಇದು ಈಕ್ವಾಲೆನ್ಸ್ ರಿಲೇಷನ್ ಆಗ್ತಾ ಇದೆ. ಇದು ಒಂದು ಎಕ್ಸಾಂಪಲ್. ಇನ್ನು ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಪಾಸಿಬಲ್ ಇದೆಯಾ ಅಂತ ಚೆಕ್ ಮಾಡೋಣ. ಇಲ್ಲಿ 1 2 ತೊಗೊಂಡಿದೆ ಅಂದರೆ 2 1 ತೊಗೊಳ್ಳೇಬೇಕಾಗತ್ತೆ. ಇದು ಬರೆದ್ರಿ. ನೆಕ್ಸ್ಟ್ ಏನು ಮಾಡಬೇಕು, ರಿಫ್ಲೆಕ್ಸಿವ್ ಸಲುವಾಗಿ ಇದನ್ನು ಮತ್ತೆ ಬರ್ಕೊಳ್ಳೇಬೇಕು, 1 1 2 2. ಓಕೆ, ಸೊ ಇದು ಬಿಟ್ಟರೆ ಮತ್ತೆ ಬೇರೆ ಪಾಸಿಬಿಲಿಟೀಸ್ ಇದೆಯಾ? ಇಲ್ಲ. ಮತ್ತೆ ಹೊಳೆ ಅದನ್ನೇ ಆನ್ಸರ್ ಬರಿತಾ ಇದ್ದೀವಿ ನಾವು. A×A ಬರಿತಾ ಇದ್ದೀವಿ. ಅಂದರೆ ಒಂದೇ ಪಾಸಿಬಿಲಿಟೀಸ್ ಇದೆ, ಅದಕ್ಕಿಂತ ಹೆಚ್ಚು ಪಾಸಿಬಿಲಿಟೀಸೇ ಇಲ್ಲ. ಅಂದರೆ ಆಪ್ಷನ್ ಎ ಅನ್ನೋದಿಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. ಕೆಲವೊಂದು ಸತಿ 1 2 3 ಅಂತಲೂ ಕೊಡ್ಬೋದು. ಇಲ್ಲಿ ನೋಡಿ, ನಾನು ಇಲ್ಲಿ ಮಿಸ್ ಮಾಡಿರುವಂಥದ್ದು. ವೆಯ್ಟ್ 1 2 3 ಇದೆ ಅಲ್ವಾ? ಸಾರಿ, ನಾನು 1 2 ಅಂತ ಅಷ್ಟೇ ಮಾಡಿದೆ. ಓಕೆ, ಇದು ಒಂದು ಎಕ್ಸಾಂಪಲ್ನ ನಾನು ಇಲ್ಲಿ ಬರೆದೆ. ಓಕೆ, ಸಾರಿ, ಇದು ಮಿಸ್ ಆಗಿದೆ. 1 ಸೆಕೆಂಡ್ ಫ್ರೆಂಡ್ಸ್, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು. 1 2 3 ಇದೆ. ನಾನು 1 2 ಅಷ್ಟೇ ಇದೆ ಅಂತ ಮಾಡಿದೆ. 1 2 3 ಇದೆ. ಓಕೆ, ಇದು ಒಂದು ಎಕ್ಸಾಂಪಲ್. ಇಲ್ಲಿಗೆ ಸ್ಟಾಪ್ ಮಾಡಿದೆ. ಇದು ಈಕ್ವಾಲೆನ್ಸ್ ರಿಲೇಷನ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ ಫಾಸ್ಟಾಗಿ. ರಿಫ್ಲೆಕ್ಸ್ ಇದೆನಾ? ಇಲ್ಲ. 3 3 ಒಂದು ಬರಬೇಕಾಗಿತ್ತು. ಸೊ ಇದನ್ನ ಚೇಂಜ್ ಮಾಡ್ಕೊಳ್ಳಿ. 1 1 2 2 3 3. ಸೊ 2 2 ಆದಮೇಲೆ 3 3 ಒಂದು ಬರ್ಕೋಬೇಕು. ಓಕೆ, ಇವಾಗ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1 1 2 2 3 ಇದೆ. ಸೊ ರಿಫ್ಲೆಕ್ಸಿವ್ ಓಕೆ ಇದೆ. ಓಕೆ, ಅದಾದಮೇಲೆ ಸಿಮೆಟ್ರಿಕ್ ಚೆಕ್ ಮಾಡ್ಕೋಬೇಕು. 1 2 ಇದೆ, 2 1 ಇದೆ. ಸೊ ಸಿಮೆಟ್ರಿಕ್ ಆಗ್ತಾ ಇದೆ. ಇನ್ನು ಟ್ರಾನ್ಸಿಟಿವ್ ಬಂದರೆ ಆಬ್ವಿಯಸ್ಲಿ ಒಂದು ಸತಿ 1 1 ಬರುತ್ತೆ, ಒಂದು ಸತಿ 2 2 ಬರುತ್ತೆ. ಸೊ ಓಕೆ, ಟ್ರಾನ್ಸಿಟಿವ್ನೂ ಇದೆ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ನ ಚೆಕ್ ಮಾಡೋಣ. ಓಕೆ, 1 2 ತೊಗೊಂಡ್ವಿ ಅಂತಂದರೆ ನೆಕ್ಸ್ಟ್ ಏನು ತೊಗೋಬೇಕು, 2 1 ತೊಗೋಬೇಕು. ಕರೆಕ್ಟ್ ಇದೆ. ಅದಾದಮೇಲೆ ರಿಫ್ಲೆಕ್ಸಿವ್ ಸಲುವಾಗಿ ಇವಂತರೂ ಕಂಪಲ್ಸರಿ ಬರಲೇಬೇಕು. ಇದು ಬರೀತೀರಾ. ಇದನ್ನ ಆ್ಯಸ್ ಇಟ್ ಈಸ್ ಇಷ್ಟೇ ಕಟ್ ಮಾಡಿದ್ರೆ ಸೇಮ್ ಆಗಿಬಿಡುತ್ತೆ. ನಾನು ಇದ್ರ ಜೊತೆ ಇನ್ನೊಂದು ಪೇರ್ನ ತೊಗೋತೀನಿ. ಇನ್ನೊಂದು ಪೇರ್ ಏನು, 2 3 ತೊಗೋತೀನಿ. 2 3 ತೊಗೊಂಡ್ರೆ 3 2 ತೊಗೋತೀನಿ. ಇಲ್ಲಿಗೆ ಎಂಡ್ ಮಾಡಿದ್ರೆ ಇದು ಟ್ರಾನ್ಸಿಟಿವ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಟ್ರಾನ್ಸಿಟಿವ್ ಕಮ್ಮಿ ಬಿಡುತ್ತೆ. ಇನ್ನೊಂದು ಪೇರ್ ಇದೆ ನೋಡಿ, ಯಾವುದು 1 3 ಮತ್ತು 3 1. ಇದು ಒಂದು ಬರುತ್ತಲ್ವಾ? ಎಸ್. ಸೊ ಇವಾಗ ಕಂಪ್ಲೀಟಾಗಿ ಇದು ಕೂಡ ಇಕ್ವಾಲೆನ್ಸ್ ರಿಲೇಷನ್, ಅಂದರೆ A ಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಬಂದಾಗಾಯಿತು. ಕರೆಕ್ಟಾ? ಯೂನಿವರ್ಸಲ್ ರಿಲೇಷನ್, ಕಾರ್ಟೇಷನ್ ಪ್ರಾಡಕ್ಟ್ ಎಲ್ಲ ಎಲಿಮೆಂಟ್ಸ್ ಬರುತ್ತೆ. ಆಬ್ವಿಯಸ್ಲಿ ಇದೇನಾಗಿರುತ್ತೆ, ಇಕ್ವಾಲೆನ್ಸ್ ಕ್ಲಾಸ್ ಆಗಿರುತ್ತೆ. ಇದನ್ನು ಇಕ್ವಾಲೆನ್ಸ್ ಕ್ಲಾಸ್ ಇದೆ. ಸೊ 2 ಇಕ್ವಾಲೆನ್ಸ್ ಆಗಿದ್ದರೆ ಇದು 2 ಎಕ್ಸಾಂಪಲ್ ಪಾಸಿಬಿಲಿಟೀಸ್ ಇದೆ. 1 ಆನ್ಸರ್ ಕರೆಕ್ಟ್ ಅಲ್ಲ ಸ್ಟೂಡೆಂಟ್, 2 ಕರೆಕ್ಟ್ ಇದೆ. ಅಂದರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು. ಸೊ ನಾನು ಆಲ್ರೆಡಿ ಅಂದ್ಕೊಂಡಿದ್ದೆ 1 2 ಅಷ್ಟೇ ಇದೆ ಅಂತ. ಅದು ಇಲ್ಲ, 1 2 3 ಇದೆ ಸ್ಟೂಡೆಂಟ್. ಇದನ್ನು ನೋಡಿ ನಾವು ಡಿಸೈಡ್ ಮಾಡಬೇಕು. 2 ರಿಲೇಷನ್ಸ್ನ ಈಕ್ವಾಲೆನ್ಸ್ ರಿಲೇಷನ್ ಮಾಡ್ಬೋದು. ಅದೇ ಥರನಾಗಿ ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ. ಅಗೇನ್ ಇಲ್ಲಿ 1 2 3 ಅಂತ ಇದೆ. ನೀವು ತಗೊಳ್ಳುವಂಥ ಎಕ್ಸಾಂಪಲಲ್ಲಿ 1 2 ಮತ್ತು 2 1 ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇವೆರಡನ್ನ ಕಂಟೈನ್ ಮಾಡಿಕೊಂಡು ಆನ್ಸರ್ಸ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಇದರಲ್ಲಿನೂ ಅಗೇನ್ 1 2 1 2 1 ಅಂದರೆ ಇವೆರಡು ಇರಲೇಬೇಕಂತಾರೆ. ಆಬ್ವಿಯಸ್ಲಿ ಅಗೇನ್ ಇದು ಮತ್ತೆ ಸೇಮ್ ಆನ್ಸರೇ ಆಗುವಂಥದ್ದಲ್ವಾ. 1 2 2 1 ತೊಗೊಂಡ್ವಿ. ಅಗೇನ್ ನೆಕ್ಸ್ಟ್ ಒನ್ ಏನಾಗುತ್ತೆ, 1 1 2 2 3 3 ಇದೊಂದು ಬರಿತೀವಿ, ಇದೊಂದು ಬರಿತೀವಿ. ಸೇಮ್ ಆನ್ಸರ್ ಇದೆ. ಸೊ ಏನು ಚೇಂಜಸ್ ಇಲ್ಲ. ಈ ಥರ ಬಂದರೂ ನೀವು ಸ್ವಲ್ಪ ನೋಡಿ. ಓಕೆ, ನೆಕ್ಸ್ಟ್ ಒನ್ ನೋಡಿ, 1 2 3 ಇಲ್ಲಿದೆ. ಇದನ್ನ ನನಗೆ ಸಾಲ್ವ್ ಮಾಡಿ ಹೇಳಿ. ಸೇಮ್ ಟೈಪ್ ಇದೆ. ನಂಬರ್ ಆಫ್ ರಿಲೇಷನ್ನ ಕಂಟೈನಿಂಗ್ 1 2 ಇರಬೇಕು, 1 3 ಇರಬೇಕಂತ ಹೇಳ್ತಾರೆ. ಇಲ್ಲಿ ಸ್ಪೆಷಲ್ ಕಂಡೀಷನ್ ಕೊಡ್ತಾರೆ. ಏನಂದರೆ ರಿಫ್ಲಾಕ್ಸಿವ್ ಆಗಬೇಕು, ಸಿಮೆಟ್ರಿಕ್ ಆಗಬೇಕು, ಬಟ್ ಟ್ರಾನ್ಸಿಟಿವ್ ಆಗಬಾರ್ದು. ಅದರಲ್ಲಿ ಈ ಒಂದು ಎಕ್ಸಾಂಪಲ್ ಕೂಡ ಎಲಿಮೆಂಟ್ ಕೂಡ ಇರಬೇಕು. ಸಾರಿ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗೊಂದು ಎಕ್ಸಾಂಪಲ್ ಬರೀತಾ ಇದ್ದಾರೆ. 1 2 ತೊಗೋಬೇಕು, ಅಗೇನ್ 1 3 ತೊಗೋಬೇಕು. ಅಗೇನ್ ಮುಂದೆ ನೀವು ಏನು ತೊಗೊತೀರಾ ತೊಗೊಳ್ಳಿ ಆ ರಿಲೇಷನಲ್ಲಿ. ಅದೇನಾಗಿರಬೇಕು, ರಿಫ್ಲೆಕ್ಸ್ ಆಗಿರಬೇಕು, ಸಿಮೆಟ್ರಿಕ್ ಆಗ್ತಾ ಇರಬೇಕು, ಬಟ್ ಟ್ರಾನ್ಸಿಟಿವ್ ಆಗ್ತಾ ಇರಬಾರ್ದು. ಎಷ್ಟು ಎಕ್ಸಾಂಪಲ್ ಪಾಸಿಬಿಲಿಟೀಸ್ ಇದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಸ್ಟಾಗಿ ಸ್ಟೂಡೆಂಟ್ಸ್. ನೋಡಿ, ನಾನು ನಿಮಗೆ ಪೋಲ್ ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ಟ್ರಿಕ್ ಇದೆ, ನೋಡೋಣ ಎಷ್ಟು ಜನ ಸಾಲ್ವ್ ಮಾಡ್ತೀರಾ ಅಂತ ಹೇಳಿ. ಇನ್ನು ಫಂಕ್ಷನ್ದು ಕ್ವಶನ್ಸ್ಗೆ ಸಾಲ್ವ್ ಮಾಡೋದಿದೆ ಸ್ಟೂಡೆಂಟ್ಸ್. ಆಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದಿದೆ. ಸೊ ಅದನ್ನೆಲ್ಲನೂ ಮಾಡೋಣ ಫಾಸ್ಟಾಗಿ. ಇದಕ್ಕೆ ನನಗೆ ಆನ್ಸರ್ಸ್ನ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಯಾರೆಲ್ಲ ನೋಡ್ತಾ ಇದ್ದಾರೆ ನೋಡಿ, ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಹಾಗೆ ಯಾರೆಲ್ಲ ಇವಾಗ ಜಾಯ್ನ್ ಆಗಿದ್ದಾರೆ ಒಂದು ಸತಿ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ.
ಫಾಸ್ಟಾಗಿ ಎಲ್ಲರೂ ಆನ್ಸರ್ ಮಾಡಿ. ಓಕೆ, ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆನ್ಸರ್ ಬಿ ಅಂತ ಮಾಡಿದ್ದೀರಾ. ಸೊ ನೋಡೋಣ ಯಾವುದೆಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ಸ್ಟೂಡೆಂಟ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 1 2 ಇದೆ, 2 1 3 ಇದೆ. ಅಂದರೆ ಫಸ್ಟು ಇಲ್ಲಿ ಬರುವಂಥದ್ದು ನಮಗೆ ಯಾವುದು ಸಿಮೆಟ್ರಿಕ್. ಫಸ್ಟ್ ಒನ್ ರಿಫ್ಲಾಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಸಿಮೆಟ್ರಿಕ್ಕೆ ನಾವು ನೋಡೋಣ. ಸಿಮೆಟ್ರಿಕ್ ಅಂದರೆ 1 2 ಇದೆ ಅಂದರೆ 2 1 ಇರಲೇಬೇಕಲ್ವಾ ಅದರಲ್ಲಿ? ಎಸ್, 2 1 ತೊಗೊತೀವಿ. ಅದಾದಮೇಲೆ 1 3 ಇದೆ ಅಂದರೆ 3 1 ಇರಲೇಬೇಕು. ಓಕೆ, ಇದು ರಿಕ್ವೈರ್ಮೆಂಟ್ ಇತ್ತು, ಇದನ್ನು ಕಂಪ್ಲೀಟ್ ಮಾಡಿದ್ವಿ. ಇವಾಗ ಸ್ವಲ್ಪ ಫಸ್ಟ್ ರಿಫ್ಲಾಕ್ಸಿವ್ ಒಂದು ಕಂಪ್ಲೀಟ್ ಮಾಡ್ಕೊಂಬಿಡೋಣ. ರಿಫ್ಲಾಕ್ಸಿವ್ ಬರಬೇಕಂದ್ರೆ ಏನಿದೆ, 1 1 2 2 3 3 ಇದಂತೂ ಇರಲೇಬೇಕಾ? ಓಕೆ, ಇದನ್ನಂತೂ ಮೊದಲಿಗೆ ಬರೀಲೇಬೇಕು ನಾವು. ಇದು ಬಿಟ್ಟು ಅಂದರೆ ಅಗೇನ್ ಆಗೋದಿಲ್ಲ ಇಕ್ವ್ಯಾಲೆನ್ಸ್. ಇದು ಯಾವುದು ರಿಫ್ಲಾಕ್ಸಿವ್ ಅಂತೂ ಆಗೋದಿಲ್ಲ. ಇದು ಇಕ್ವ್ಯಾಲೆನ್ಸ್ ರಿಲೇಷನ್ ಕೇಳಿಲ್ಲ ಅವರು, ರಿಫ್ಲಾಕ್ಸಿವ್ ಆಗಲೇಬೇಕು. ಸೊ ಹಾಗಾಗಿ ಇದನ್ನು ಮೊದಲಿಗೆ ಕಟ್ ಪೇಸ್ಟ್ ಮಾಡಿಬಿಡಬೇಕು. ಅದಾದಮೇಲೆ ಸಿಮೆಟ್ರಿಕ್ ಆಗಬೇಕಂತ ಹೇಳಿದರೆ ಇದನ್ನು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಮಾಡಿದ್ವಿ. ಇಷ್ಟಕ್ಕೆ ನಾವು ಸ್ಟಾಪ್ ಮಾಡಿದರೆ ಇದು ಟ್ರಾನ್ಸಿಟಿವ್ ಆಗುತ್ತಾ? ಆಗೋದಿಲ್ಲ. ಅಬ್ವಿಯಸ್ಲಿ ಇದು ಟ್ರಾನ್ಸಿಟಿವ್ ಆಗೋದಿಲ್ಲ ಸ್ಟೂಡೆಂಟ್. ಯಾಕಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, 1 2 ಇದೆ, 2 1 ಇದೆ, 1 3 ಇದೆ, 2 3 ಇದೆ. ಅಂದರೆ 2 3 ಒಂದು ಉಳಿದಿದೆ, ಅಗೇನ್ 3 2 ಒಂದು ಉಳಿದಿದೆ. ಈ ಎರಡು ಮಿಸ್ಸಿಂಗ್ ಇದಾವೆ. ಅಂದರೆ ಆಬ್ವಿಯಸ್ಲಿ ಇದೇ ಆನ್ಸರ್ಸೇ ಬರ್ತಾ ಇರುತ್ತೆ ನೋಡಿ. ಯಾವ ತೊಗೋಬೇಕಂದ್ರೆ ಸ್ವಲ್ಪ ಮಿಸ್ ಮ್ಯಾಚ್ ತೊಗೋಬೇಕು ಸ್ಟೂಡೆಂಟ್ಸ್, ಸೇಮ್ ಇರುವಂಥದ್ದು ತೊಗೋಬಾರ್ದು. 2 1 1 3 ತೊಗೊಂಡ್ರೆ ಅಗೇನ್ 2 3 ಆನ್ಸರ್ ಬರುತ್ತೆ. 3 1 2 3 ತೊಗೊಂಡ್ರೆ ಅಗೇನ್ 2 3 2 ಬರುತ್ತೆ. ಸೊ ಇವು ಆನ್ಸರ್ ಬರುತ್ತೆ ಅಂದರೆ ಅದು ಮಿಸ್ಸಿಂಗ್ ಇದೆ. ಆಬ್ವಿಯಸ್ಲಿ ಏನಾಗಿಬಿಡುತ್ತೆ, ಅದು ಟ್ರಾನ್ಸಿಟಿವ್ ಆಗಲ್ಲ. ಸೊ ಇದು ಒಂದೇ ಎಕ್ಸಾಂಪಲ್ ಪಾಸಿಬಿಲಿಟೀಸ್ ಇರೋದು. ಇದು ಬಿಟ್ಟು ಬೇರೆ ಯಾವುದು ಎಕ್ಸಾಂಪಲ್ ಕೊಡಲಿಕ್ಕೆ ಬರೋದಿಲ್ಲ. ಓಕೆ, ಇದಂತೂ ಇಷ್ಟು ರಿಕ್ವೈರ್ಮೆಂಟ್ ಇರುವಂಥದ್ದು ಬರೀಲೇಬೇಕಾ? ಇದು ಬಿಟ್ಟು ನಾವು ಇದನ್ನೇನಾದರೂ ಒಂದನ್ನು ಆ್ಯಡ್ ಮಾಡಿದರೆ ಅಲ್ಲಿ ಸಿಮೆಟ್ರಿಕ್ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾನಿಲ್ಲಿ 2 3 1 ಇದ್ರ ಜೊತೆ ಜಾಯಿಂಟ್ ಮಾಡಿದೆ ಅಂದ್ಕೊಳ್ಳಿ, ಅಗೇನ್ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗಲ್ಲ. ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗಲ್ಲ, ಇದನ್ನು ತೊಗೊಳಕ್ಕೆ ಬರಲ್ಲ. ಇದನ್ನು ತೊಗೊಂಡ್ರೆ ಇದನ್ನು ತೊಗೋಬೇಕು, ಇದನ್ನು ತೊಗೊಂಡ್ಬಿಟ್ಟು ಅಂತ ಅಂದ್ಕೊಳ್ಳಿ, ಅಗೇನ್ ಆಗಿಬಿಡುತ್ತೆ ಇಕ್ವ್ಯಾಲೆನ್ಸ್ ರಿಲೇಷನ್ ಆಗಿಬಿಡುತ್ತೆ, ಟ್ರಾನ್ಸಿಟಿವ್ನು ಸ್ಯಾಟಿಸ್ಫೈ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ತೊಗೊಳಕ್ಕೆ ಬರಲ್ಲ. ಅಂದರೆ ಒಂದೇ ಒಂದು ಪಾಸಿಬಿಲಿಟೀಸ್ ಇದೆ, ನಂಬರ್ ಆಫ್ ರಿಲೇಷನ್ ಬರೆಯುವಂಥ ಪಾಸಿಬಿಲಿಟಿ 1. ಅರ್ಥ ಆಯ್ತಲ್ವಾ? ಎಸ್. ಸೊ ಯಾರೆಲ್ಲ ಸಾಲ್ವ್ ಮಾಡಿದ್ರು ನೋಡಿ, ಆಪ್ಷನ್ ಎ ಅಂತ ಯಾರು ಮಾಡಿದ್ರು ನೋಡಿ, ಅವ್ರದ್ದೆಲ್ಲನೂ ಕರೆಕ್ಟ್ ಇದೆ. 33% ಮಾತ್ರ ಕರೆಕ್ಟ್ ಮಾಡಿದ್ದೀರಾ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ನೋಡಿ, 18th ಒನ್ ಏನಿದೆ, ಇಫ್ ಆರ್ ಇಸ್ ಅ ರಿಲೇಷನ್ ಅಂತ ಹೇಳಿದರೆ 1 2 3 ಇದೆ, ಡಿಫೈನ್ಡ್ ಬೈ 1 1 ಅಂತ ಕೊಟ್ಟಿದ್ದಾರೆ. ಓಕೆ, ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ, ನೋಡೋಣ ಯಾರೆಲ್ಲ ಕರೆಕ್ಟ್ ಆನ್ಸರ್ ಮಾಡ್ತೀರಾ ಅಂತ. ಇದು ಕೂಡ ಕಾಮನ್ ಸೆನ್ಸ್ ಕ್ವಶನ್ ಇದೆ, ಏನೂ ಡಿಫಿಕಲ್ಟಿ ಇಲ್ಲ ಇದರಲ್ಲಿ. ಸ್ವಲ್ಪ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿಬಿಟ್ಟು ಆನ್ಸರ್ ಮಾಡಿದರೆ ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್. ಕಮಾನ್, ಪ್ರತಿಯೊಬ್ಬರು ಆನ್ಸರ್ ಮಾಡಿ. ಎಸ್, ಓಕೆ, ಆಪ್ಷನ್ ಎಗೆ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿದರೆ ನೋಡೋಣ ಇದರ ಆನ್ಸರ್ ಏನಾಗುತ್ತೆ ಅಂತ. ಫಸ್ಟ್ ಒನ್ ಸ್ಟಾರ್ಟ್ ಮಾಡೋಣ ರಿಫ್ಲಾಕ್ಸಿವಿಂದ. ರಿಫ್ಲಾಕ್ಸಿವ್ ಆಗಬೇಕಂದ್ರೆ 2 2 3 3 ಇಲ್ಲೇ ಇಲ್ಲ, ಮಿಸ್ಸಿಂಗ್ ಇದೆ. ಸೊ ಕ್ಯಾನ್ಸಲ್ ಆಯಿತು ರಿಫ್ಲಾಕ್ಸಿವ್. ಸಿಮೆಟ್ರಿಕ್ ಬರೋಣ, 1 1 ರಿವರ್ಸ್ ಮಾಡಿದ್ರೆ 1 1 ಬರುತ್ತೆ. ಸೊ ಸ್ಯಾಟಿಸ್ಫೈ ಆಗ್ತಾ ಇದೆ. ಟ್ರಾನ್ಸಿಟಿವ್ 1 1 ರಿವರ್ಸ್ ಮಾಡಿ ಮತ್ತೆ 3 ಸತಿನೂ ಸ್ಯಾಟಿಸ್ಫೈ ಆಗುತ್ತೆ. ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ರಾಂಗ್ ಆನ್ಸರ್. ಟ್ರಾನ್ಸಿಟಿವ್ ಕೂಡ ಆಗುತ್ತೆ, ನಾನು ಆಲ್ರೆಡಿ ಹೇಳಿದ್ದೆ. 1 1 1 1 1 3 ಸತಿ ಅದನ್ನೇ ಬರೀಬೋದಲ್ವಾ? ಸೊ ಟ್ರಾನ್ಸಿಟಿವ್ ಆಗುತ್ತೆ ಸ್ಟೂಡೆಂಟ್. ಸೊ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್, ರಾಂಗ್. ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಸಿ ಅಂತ ಮಾಡಿದ್ರು ನೋಡಿ, ಅವ್ರದ್ದೆಲ್ಲನೂ ಇಲ್ಲಿ 100% ಕರೆಕ್ಟ್ ಆಗಿರುವಂಥದ್ದು ಸ್ಟೂಡೆಂಟ್. ಇದು ಟೋಟಲಿ ರಾಂಗ್ ಆನ್ಸರ್. ನೋಡಿ ಎಷ್ಟು ಚೇಂಜಸ್ಗಳಿರುತ್ತೆ ಕ್ವಶನಲ್ಲಿ. ಸೊ ನಾನು ಸುಮ್ಮನೆ ಫಾಸ್ಟಾಗಿ ಯಾವುದೋ ಒಂದು ಆನ್ಸರ್ ಮಾಡಿಬಿಟ್ರೆ ಅಲ್ಲಿ ರಾಂಗ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿಬಿಟ್ಟು ಆನ್ಸರ್ಸ್ನ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಓಕೆ ನೋಡಿ, ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ, ಇದು ಈ ಕ್ವಶನ್ ಆಲ್ರೆಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಪ್ರಿಪ್ರೇಟರಿಯಲ್ಲಿ. ಸೊ ಈ ಥರ ಕ್ವಶನ್ಸ್ಗಳನ್ನೇ ಬರುತ್ತೆ ಸ್ಟೂಡೆಂಟ್ಸ್ ನಿಮ್ಮ ಎಕ್ಸಾಮ್.